ತೋರುವ, ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಮ್ಮ ದುಃಖವು ಸಂತೋಷವಾಗುವುದು, ನಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಮ್ಮ ದುಃಖವು ಸಂತೋಷವಾಗುವುದು, ನಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀನು ನಿಜವಾಗಲೂ ನೀವೆಲ್ಲರಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ನೀವೆಲ್ಲಿ ಕೂತ್ಕೊಂಡಿದ್ರಿ. ನಿಮ್ಮ ಒಂದು ಭಕ್ತಿ, ನಿಮ್ಮ ಒಂದು ನಂಬಿಕೆ, ನಿಮ್ಮ ಒಂದು ಆ ಪ್ರಾಮಾಣಿಕತ್ವ ನಿಜವಾಗಲೂ ಇವತ್ತು ನಿಮ್ಮ ಜೀವನದಲ್ಲಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರಿಸ್ತಾರೆ. ಶಾಲೋಮ್, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಶಾಲೋಮ್, ಎಲ್ಲರಿದ್ದೀರಲ್ವಿಯಾ? ಸೊ ಅದಕ್ಕಾಗಿ ಆದ್ರೆ ನಾನು ಹೃದಯದೊಳಗೆ ಇಟ್ಕೊಂಡಿದ್ದೀನಿ, ಅದು ಯಾರು ಕಾಣ್ತಾ ಇಲ್ಲ. ಸೊ ಅದಕ್ಕಾಗಿ ಇವತ್ತು ಕೂಡ ನಾವು ಅದೇ ಸಬ್ಜೆಕ್ಟ್ ಮೇಲೆ ಮುಂದೋಗ್ತಾ ಇರ್ತೇವೆ. ಆದರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 1ನೇ ಅಧ್ಯಾಯ 12ರಿಂದ ಯಸ್ ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಎಲ್ಲ ಹೃದಯದೊಳಗೆ ಇಟ್ಟಿದ್ದೆಲ್ಲ ಹೊರಗೆ ಬರ್ತಾ ಇದ್ದಲ್ಲ. 12ನೇ ಅಧ್ಯಾಯ ಎಲ್ಲಿರು ಬರೋಣ? 1ನೇ ಅಧ್ಯಾಯ, ಕ್ಷಮಿಸಿ, ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 12ನೇ ವಚನದಿಂದ 18ನೇ ವಚನ. ಎಷ್ಟು ಉತ್ತಮವಾದಂಥವ್ರು ಇದ್ದಾರೆ ನಮ್ಮ ಹತ್ರ. ನಮಗೂ ಅವರಿಂದ ಬಹಳಷ್ಟು ಕಲೀಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಏನಂದ್ರೆ ಈ ನನ್ನ ಅಂಶ ಇವತ್ತಿಗೂ ಬ್ರದರ್, ನಾವು ಪ್ರಾರ್ಥನೆಗಳು ಮಾಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ದೇವೆ? ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಹಜ ಅದು ಪ್ರಾರ್ಥನೆ ಮಾಡೋದು. ಆದರೆ ಎಚ್ಚರ ತಪ್ಪಿದಂತ ಪ್ರಾರ್ಥನೆ ಇದೆಯಾ ನಮ್ದು? ಗಂಭೀರವಾಗಿ ಹೇಳ್ತಿರಲ್ವಿಯಾ? ನಾವು ಎಚ್ಚರ ತಪ್ತಾ ಇದ್ದೇವಾ? ಬಹಳ ಜಾಗೃತಿಯಿಂದ ಒಂದೊಂದು ಅಂಶಗಳು ನಾವು ಲಕ್ಷ್ಯ ಕೊಟ್ಟು ಗಮನಿಸಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಎಂಬ ಯೇಸು ಕ್ರಿಸ್ತನ ಆಜ್ಞೆ. ಅಲ್ಲದೆ ಅಪೊಸ್ತಲರು ಕೂಡ ಅವರು ಕೂಡ ತಮ್ಮ ಪತ್ರಿಕೆಗಳಲ್ಲಿ ಎಚ್ಚರವಾಗಿದ್ದು ಎಲ್ಲಾ ವಿಧವಾದಂಥ ಪ್ರಾರ್ಥನೆಗಳು ಮಾಡಬೇಕೆಂಬುದಾಗಿ ಹೇಳಿಕೊಳ್ಳಲಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಹೌದು, ಖಂಡಿತವಾಗಿ ನಿಮಗೆ ಈ ವಿಷಯದಲ್ಲಿ ಅದ್ಭುತವಾದಂಥ ಅರ್ಥವು ದೊರಕಲಿ ಎಂಬುದಾಗಿ ನನ್ನ ಹಾರೈಕೆ, ನನ್ನ ಪ್ರಾರ್ಥನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಈಗ ತುಂಬಾ ಜನರು ನಾವು ಮಿಸ್ ಆಗ್ತಾ ಇದ್ದೇವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದೇವೆ. ಬಹಳ ಜನ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಆದರೂ ಆಗಲಿಲ್ಲ. ಒಂದ್ ದಿವಸ ಉಪವಾಸ ಪ್ರಾರ್ಥನೆ, ಏಕಾಂತ ಪ್ರಾರ್ಥನೆ, ಅಲ್ಲೇ ಅದು ಕೂಡ ಸಂತೋಷ. ಏಕಾಂತ ಪ್ರಾರ್ಥನೆ ಮಾಡಲೇಬೇಕು, ಹಾಲೆಲೂಯ. ಆದ್ರೆ ಉಪವಾಸ ಪ್ರಾರ್ಥನೆಯಲ್ಲಿ 1 ದಿವಸ ಉಪವಾಸ ಪ್ರಾರ್ಥನೆ, 3 ದಿವಸ ಉಪವಾಸ ಪ್ರಾರ್ಥನೆ, 7 ದಿವಸ ಉಪವಾಸ ಪ್ರಾರ್ಥನೆ, 21 ದಿವಸ ಉಪವಾಸ ಪ್ರಾರ್ಥನೆ, 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ಕೆಲವೊಂದು ಕಾರ್ಯಗಳು ಕೆಲವು ಜನರಿಗೆ ನೆರವೇರಲಿಲ್ಲ, ಅಥವಾ ಅವರಿಗೆ ಅದರಿಂದ ಪರಿಹಾರ ಸಿಗಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅದಕ್ಕೂ ಸ್ವಲ್ಪ ಗಾಳಿ ಬೇಕು, ಆಕ್ಸಿಜನ್. ಅದಕ್ಕೆ ಎಲ್ಲ ಹೇಳ್ತಿರಲ್ವಯ್ಯ? ಎಲ್ಲ ಹೇಳ್ತಿರಲ್ವ? ಏನ್ ಚಿಂತೆ ಮಾಡಿ, ಇಲ್ಲಿ ಬಂದಾಗ ಚಿಂತೆ ಮಾಡಕ್ ಹೋಗ್ಬಿಡ್ರಿ. ಚಿಂತೆ ಎಲ್ಲ ದೇವ್ರ ಕಡೆ ಕೊಡಿ, ಚಿಂತೆ ದೇವರು ಮಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ನೋಡ್ತಾ ಇದ್ರಲ್ಲ ಎಲ್ಲರೂ? ಪ್ರೈಸ್ ಲಾರ್ಡ್ ಜೀಸಸ್. ಹೌದು, ಬಹಳ ಅದು ಸಿಗ್ನಲ್ ಬರ್ಬೇಕಾದ್ರೆ ಎಲ್ಲ ಅವ್ರು ಕಾಣಬೇಕಂತ ಒಳಗಿನ. ಅದಕ್ಕಾಗಿ ಇವತ್ತು ಯಾಕೋಬನ ಪುಸ್ತಕ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 18. ನಾವು ಹೇಗೆ ನಮ್ಮ ಜೀವನದಲ್ಲಿ ಎಚ್ಚರವಾಗಿರ್ಬೇಕನ್ನತಕ್ಕಂಥ ಸತ್ಯವು ನಾವಿಲ್ಲಿ ನೋಡ್ತೇವೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ದಯಮಾಡಿ ಇಲ್ಲಿ ನಾವು ಎಚ್ಚರ ಎಲ್ಲಿ ತಪ್ಪುತ್ತಾ ಇದ್ದೇವೆ ಅನ್ನತಕ್ಕಂಥದ್ದು ಜಾಗೃತಿಯಿಂದ ನೋಡ್ಕೊಳ್ಳೋಣ. ಯಾಕಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದ್ರೂ ನಮ್ಗೆ ಆಗ್ತಾ ಇಲ್ಲಲ್ಲ ಅಂದ್ರೆ ಯಾಕೆ ಆಗ್ತಾ ಇಲ್ಲ? ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದ್ರೂ ನಮ್ಮ ಜೀವನದಲ್ಲಿ ಇವೆಲ್ಲ ನೆರವೇರ್ತಾ ಇಲ್ಲಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮಗೆ ಅಡ್ಡತಡೆಗಳು ಬಹಳ ಆಗಿಬಿಟ್ಟಿದ್ದಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅಯ್ಯೋ ನಾವು 10,000 ರೂಪಾಯಿ ಗಳಿಸಿದ್ದೇವೆ, ಯಾರಿಗೆ
ಫಲಾನ ಸೇವಕರಿಗೆ, ಫಲಾನ ಬೋಧಕರಿಗೆ, ಫಲಾನ ಪ್ರಾರ್ಥನೆ ಮಾಡತಕ್ಕಂಥ ಟವರ್ಗಳಿಗೆ ನಾವು 10,000, 20,000, 40,000 ರೂಪಾಯಿ ಗಳಿಸಿದ್ವಿ. ಆದರೂ ಅವರು ಪ್ರಾರ್ಥನೆ ಮಾಡ್ತಿದ್ರೆ ನಮಗೆ ಪರಿಹಾರ ಆಗ್ತಾ ಇಲ್ಲಲ್ಲ ಅನ್ನತಕ್ಕಂಥ ಪ್ರಶ್ನೆ ಬಹಳ ಜನರಲ್ಲಿದೆ. ಅದಕ್ಕಾಗಿ ಈ ಒಂದು ವಾಚ್ ಅಂಡ್ ಪ್ರೇ, ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡಲ್ಲ, ನಿದ್ದೆಯಿಂದ ಎಚ್ಚೆತ್ತುಕೊಂಡದವರು ಹಾಗೆಲ್ಲ, ನಿದ್ದೆಯಿಂದ ಎಚ್ಚೆತ್ತುಕೊಂಡಿದ್ದು ನೆಕ್ಸ್ಟ್ ಮಾತು. ಆದ್ರೆ ಎಚ್ಚರಿಕೆಯಿಂದ, ಇನ್ನೊಂದು ಮಾತ್ರ ಜಾಗರೂಕರಾಗಿ, ಇನ್ನೊಂದು ವಿಜಿಲೆಂಟ್, ಇಂಗ್ಲಿಷ್ ಇದೆ ವಿಜಿಲೆಂಟ್. ಕೆಲವು ತರ್ಜುಮೆಗಾರರು ವಿಜಿಲೆಂಟ್ ಅಂತ ಹೇಳಿದ್ರೆ ಹೆಂಗಿರ್ತಾರಂದ್ರೆ ಅವರು ಕಣ್ಣು ಆರಿಸಿದಂತೆ. ಬೌಂಡ್ರಿ ಸೆಕ್ಯೂರಿಟಿ ಫೋರ್ಸ್ ಇರ್ತಾರಲ್ಲ, ನಮ್ಮ ಗಡಿ ಹದ್ದಿನಲ್ಲಿರ್ತಕ್ಕಂಥ ಕಾವಲುಗಾರ ಇರ್ತಾರಲ್ಲ, ಅವರು ಒಬ್ಬನು ಮಲಗಿದ್ರೆ ಇನ್ನೊಬ್ಬನು ಎಚ್ಚೆತ್ತವಾಗಿರ್ಬೇಕು. ಕಮಾಂಡರ್ಗೆ ಅವನ್ನೆಲ್ಲ ಸೇವ್ ಮಾಡ್ತಿರ್ಬೇಕು, ಕಮಾಂಡರ್ಗೆ ನೋಡ್ಕೊಳ್ತಾ ಇರಬೇಕು. ಒಬ್ಬನ ಮಲಗಿ ಯಾರು ಕಣ್ಣು ಆರಿಸದಂತೆ ಎಚ್ಚರ. ಅಂದ್ರೆ ಅರ್ಥ ಏನು? ಶತ್ರು ಒಳಗೆ ಬರದಂತೆ, ಹಲ್ಲೆಲೂಯಾ, ಪಾಪ ಒಳಗೆ ಬರದಂತೆ, ದ್ವೇಷ, ಅಸೂಯೆ ಕೈ ಒಳಗೆ ಬರದಂತೆ ನೀವು ಎಚ್ಚರ ಉಳ್ಳವರಾಗಿರಬೇಕು ಅಂತ ಹೇಳ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಸೊ ಈ ಎಚ್ಚರಿಕೆಯನ್ನು ನಾವು ತಪ್ಪಿದ್ರೆ ನಾವು ಪ್ರಾರ್ಥನೆ ಮಾಡಿ ಉಪಯೋಗ ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದಕ್ಕೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದಾನೆ, ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದಾನೆ. ಈಗ ನಾನು ಈ ಒಂದು ವಿಷಯವನ್ನು ಮತ್ತೆ ಪದೇ ಪದೇ ಹೇಳ್ತೀನಿ. ಯಾಕೆ ಪ್ರಾರ್ಥಿಸ ಅಂತ ಹೇಳಿದಾನೆ? ಯೇಸು ಕ್ರಿಸ್ತನು ಎಚ್ಚರವಾಗಿದ್ದು ಪ್ರಾರ್ಥನೆ ಯಾಕೆ ಮಾಡಂತ ಹೇಳಿದಾನೆ? ಶೋಧನೆಗೆ ಒಳಗಾಗದಂತೆ. ಅಂದ್ರೆ ಶೋಧನೆಗೆ ಒಳಗಾಗದಂತೆ ನಿಮ್ಮನ್ನು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಂತ ಹೇಳುವವನು ನಿಮ್ಮನ್ನು ಶೋಧಿಸುತ್ತಾನಾ? ಹಲ್ಲೆಲೂಯಾ. ನಮ್ಮ ಸಹೋದರರು ಒಳ್ಳೆ ಪ್ರಶ್ನೆ ಆಗ್ತಾರೆ. ಐ ಲವ್ ದಿಸ್ ಕ್ವಶನ್ಸ್. ಯಾಕಂದ್ರೆ ಅವ್ರು ನಿಜವಾಗ್ಲೂ ಕೂತ್ ಕೇಳ್ತಾ ಇದ್ರು, ಚಿಂತೆ ಮಾಡಿದ್ರು. ಅವರು ಊರು ಸಾಬರಿ ಎಲ್ಲ ಬಹಳ ಇರ್ತಾವ ಅವ್ರದ್ದು. ಅವ್ರ ಪಾಪ ಎಲ್ಲ ಊರು ಸಾಬರಿನೇ ಅವ್ರದ್ದು ಇರೋದು. ಹೌದಲ್ರಿ? ಬಿಸ್ನೆಸ್ ಎಲ್ಲ ಅಲ್ಲೇ, ಅವ್ನು ಕೊಟ್ಟವನು, ಇವ್ನು ಕೊಟ್ಟಿಲ್ಲ, ಇವ್ನು ಯಾವಾಗ ಕೊಡ್ತಾನ, ಅವ್ನು ಕೊಟ್ಟಿಲ್ಲ, ಇವ್ನು ಯಾವಾಗ ಹೋಗ್ಬೇಕು, ಎಲ್ಲ ಬಹಳಷ್ಟು ಇರ್ತಾವ. ಆದ್ರೆ ಪ್ರೇರಲ್ಲಿ ಕೂತ್ಕೊಂಡಾಗ ಇಲ್ಲಿ ಚಿಂತೆ ಮಾಡೋದಿಲ್ಲ. ಹಾಗೆ ನಾವೆಲ್ಲರೂ ಚಿಂತೆ ಮಾಡದಂತೆ ಕೂತ್ಕೊಂಡಿದ್ದೇವಂತೆ ನಾನು ನಂಬುತ್ತಾ ಇದ್ದೇನೆ. ಜೋರಾಗಿ ಹೇಳ್ರಿ ಆಮೇನ್. ಅಂದ್ರೆ ಅರ್ಥ ಆಮೇನ್ ಅಂತ ಬಾಯಿ ತಿರ್ತಿಲ್ಲ ಅಂದ್ರೆ ಅರ್ಥ ನಾನು ಚಿಂತೆ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಜೋರಾಗಿ ಹೇಳ್ರಿ ಗಂಭೀರವಾಗಿ ಆಮೇನ್. ನೋಡ್ರಿ ಎಷ್ಟು ಕರೆಕ್ಟ್ ಅದ್ರ ಏನು ಕೆಲಸ ಇಲ್ಲ ನಮ್ಗೆ ಇದಾರ ಆಮೇನಾರ ಮಾಡೋದು. ಎಷ್ಟು ನಾಮದಲ್ಲಿ ಗಂಭೀರವಾಗಿ ಹೇಳ್ತಿರಲ್ಲ. ಸೊ ಆದ ಕಾರಣ ಈ ಕಾರ್ಯವನ್ನು ನಾವು ಜಾಗ್ರತೆಯಿಂದ ಗಮನಿಸೋ ನನ್ನ ಪ್ರಿಯ ಸಹೋದರಿಸೋರು. ಯಾಕಂದ್ರೆ ನಾವು ಕೆಲವು ಕಾರ್ಯಗಳನ್ನು ಮಿಸ್ ಮಾಡಿಕೊಳ್ಳದಂತೆ ಇದನ್ನು ಜಾಗರೂಕರಾಗಿ, ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರ್ರಿ. ಅಲ್ಲೋ, ಏನಾಗಿರಿ? ಎಚ್ಚರವಾಗಿರಿ ಮತ್ತು ಪ್ರಾರ್ಥನೆ ಮಾಡ್ರಿ. ಮತ್ತು ಅನ್ನೋ ಪದ ಇದೆ ಇಂಗ್ಲಿಷ್, ಆ್ಯಂಡ್ ಅನ್ನೋ ಪದ ಇದೆ. ನಮ್ ಜನ ಮಾಡ್ತಾರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥನೆ. ಡೈರೆಕ್ಟ್ ಕೊಟ್ಟಿಬಿಟ್ಟಿದ್ದಾರೆ ನಮಗೆ, ಡೈರೆಕ್ಟ್ ಹೋಗ್ಲಿದ್ದಲ್ಲಿ ಪರವಾಗಿಲ್ಲ. ಈಗ ನಾವು ಶೋಧನೆ, ದಯಮಾಡಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಶೋಧನೆ ಅಂದ್ರೆ ಏನು? ಶೋಧನೆ ಅಂದ್ರೆ ಏನು? ಶೋಧನೆ ಅಂದ್ರೆ ಏನು? ಪ್ಲೀಸ್ ಕಮಾನ್. ಬಹಳ ಹೊಸದಾಗಿ ಬಂದಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ, ಹಳೆಯ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಅಂದ್ರೆ ಫೇಲ್ ಆಗಿದ್ದಾರಲ್ಲ, ಎಲ್ಲರೂ ಪಾಸ್ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದ್ರೆ ಶೋಧನೆ ಅಂದ್ರೆ ಏನು? ಶೈತಾನನಿಗೆ ನಮ್ಮ ಆಲೋಚನೆಯನ್ನು ಕೊಡದಂತೆ. ಎಸ್, ಇಲ್ಲೇ ಒಂದು ಪಾಯಿಂಟ್ ಮುಗಿಸ್ಬಿಟ್ಟಿದ್ದಾರೆ ಅವರು. ಶೋಧನೆ ಅನ್ನೋದು ಸೈತಾನನು ಇಂದನೇ ಬರುವುದು. ಆದ್ರೆ ಒಂದು ಮಾತು ಹೇಳಿದ್ರು ನಮ್ಮ ಬ್ರದರ್ ಅವರು ಹೋದ ವಾರದಲ್ಲಿ. ಅದರ ವಿಷಯದಲ್ಲಿ ನಾವು ಇವತ್ತು ದೇವರು ಪರೀಕ್ಷಿಸುವುದಿಲ್ಲವಾ ಅಂತ ಕೇಳಿದ್ರು ಅವರು. ಮತ್ತೊಂದು ಸಾರಿ ಕೇಳ್ರಿ ಆ ಪ್ರಶ್ನೆ ಅಂತ ಹೇಳಿ. ದೇವರು ಪರೀಕ್ಷಿಸುವುದಿಲ್ಲವಾ ಅಂತ ಕೇಳಿದ್ರು. ಖಂಡಿತವಾಗಿ ದೇವರು ಪರೀಕ್ಷಿಸ್ತಾನೆ. ಪರೀಕ್ಷಿಸೋದು ಹಲೋ ಬೇರೆ, ಶೋಧನೆ ಎಂಬ ಪದದ ಅರ್ಥ ಬೇರೆ ಇದೆ. ನಮ್ಮ ತೆಲುಗು ಮತ್ತು ಕನ್ನಡ ಮತ್ತು ಇನ್ನಿತರ ಬೈಬಲ್ ಓದತಕ್ಕಂಥವರಲ್ಲಿ ಬಹಳಷ್ಟು ಇದರ ವಿಷಯದಲ್ಲಿ ಅಪಾರ್ಥ ಮಾಡಿಕೊಂಡಿದೆ ನಾವು. ಯಾಕೆಂದ್ರೆ ನಾನು ಮೂಲತಃ ಓಲ್ಡ್ ಕಿಂಗ್ ಜೇಮ್ಸ್ ಬೈಬಲ್ ಅನ್ನು ರೆಫರ್ ಮಾಡ್ತಾನೆ ಮತ್ತು ಮೂಲ ಭಾಷೆಯಿಂದ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಅದನ್ನು ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೆ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ದೊಡ್ಡ ಬೈಬಲ್ ವಿದ್ವಾಂಸರು, ಜಿಮ್ಸನ್ ಫೌಸೆಟ್ 100 ವರ್ಷಗಳ ಹಿಂದೆ ಇರತಕ್ಕಂಥವ್ರು ಇವರು, ಮತ್ತು ಆಡಮ್ ಕ್ಲಾರ್ಕ್, ಇವರು ಬೈಬಲ್ ವಿದ್ವಾಂಸರು. ಇವರು ಆ ಕಾಲದಲ್ಲಿ ಇವರು ಟೆಂಪ್ಟೇಷನ್, ಇಂಗ್ಲಿಷ್ ಅಲ್ಲಿ ಏನಂತಾರೆ ಟೆಂಪ್ಟೇಷನ್ ಅಂತಾರೆ, ಕನ್ನಡದಲ್ಲಿ ಶೋಧನೆ ಅಥವಾ ತೆಲುಗಿನಲ್ಲಿ ಶೋಧನೆ.
ಮತ್ತು ಟೆಸ್ಟ್. ಟೆಸ್ಟ್ ಅಂದ್ರೆ ಪರೀಕ್ಷೆ. ಟೆಸ್ಟ್ ಬೇರೆ, ಹಲೋ 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 ಹಲೋ, ಶೋಧನೆ ಬೇರೆ. ಆರ್ ಯು ವಿತ್ ಮಿ ಗೈಸ್? ಶೋಧನೆ ದೇವರು ಶೋಧಿಸುವುದಿಲ್ಲ. ಅರ್ಥ ಆಗ್ತದೆ? ನಿಮಗೆ ಈ ಕೆಟ್ಟ ಪ್ರೇರೇಪಣೆ ನಿಮ್ಮಲ್ಲಿ ಉಂಟಾಗಿದ್ರೆ ಇದು ದೇವರಿಂದ ಆಗಿದೆ ಎಂದು ಹೇಳಬಾರದು. ಇಸ್ ಇಟ್ ಕ್ಲಿಯರ್? ಯಾಕೋಬ್ 1:12-18 ಓದೋಣ. ನನ್ನ ಎಲ್ಲ ಪ್ರಿಯ, ನಿಜವಾಗಲೂ ಈ ಒಂದು ಬೈಬಲ್ ಸ್ಟಡಿಯಲ್ಲಿ ತುಂಬಾ ಜನರು ವಾಕ್ಯಗಳನ್ನು ಕೇಳ್ತಾ ಇದ್ರಿ. ಗ್ರಾಮ ಗ್ರಾಮ, ಹಳ್ಳಿ ಹಳ್ಳಿ ಸೇವಕರು ಸಮೇತ ಬಹಳ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಪಾಸ್ಟರ್, ನೀವು ಬಹಳ ಬೈಬಲ್ ಅನ್ನು ಎಷ್ಟು ಟೈಮ್ ತಗೊಳ್ತೀರಿ ನೀವು ಇಷ್ಟೆಲ್ಲ ಸ್ಟಡಿ ಮಾಡ್ಲಿಕ್ಕೆ, ಎಲ್ಲೆಲ್ಲಿಂದ ಹುಡುಕ್ತೀರಿ ಎಂಬುದಾಗಿ ಕೇಳಿದ್ರು. ಅಯ್ಯೋ, ಅದು ಕೇಳಕ್ ಹೋಗ್ಬೇಡ್ರಿ. ನೀವು ಅದರಿಂದ ನಿಮಗೆ ಹೆಚ್ಚು ಸಮಯ, ನೂರಾರು ಗಂಟೆಗಳಾಗೋದಕ್ಕಿಂತಲೂ ಅರ್ಧ ತಾಸಲ್ಲಿ 45 ಮಿನಿಟ್ಸ್ ಅಲ್ಲಿ ಪಡ್ಕೊಳ್ತೀರಿ. ಓದ್ತೀರಮ್ಮ? ಕಷ್ಟಗಳನ್ನು ಸಹಿಸಿಕೊಳ್ಳುವನು ಧನ್ಯನು. ಇಲ್ಲೇ ನಾವು ಮೊದಲನೇದಾಗಿ ಅಂಡರ್ಲೈನ್ ಮಾಡ್ಕೊಂಡು ಇದನ್ನು ಕರೆಕ್ಷನ್ ಮಾಡ್ಕೋಬೇಕ್ರಿ. ಕಷ್ಟಗಳನ್ನು ಸಹಿಸಿಕೊಳ್ಳುವನು ಧನ್ಯನು ಎಂಬುದಾಗಿ ಕನ್ನಡ ಬೈಬಲ್ ಬರೆಯಲ್ಪಟ್ಟಿದೆ. ತೆಲುಗಿನಲ್ಲಿ ಕೂಡ ಆಗಿದಿಲ್ಲಮ್ಮ? ಏನಿದೆ? ಶೋಧನೆಯಲ್ಲಿ ಸಹಿಸಿಕೊಳ್ಳುವನು ಧನ್ಯನು. ಇಸ್ ಇಟ್ ಕ್ಲಿಯರ್? ಕಷ್ಟಗಳಂದ್ರೆ ನೋಡು, ಬೈಬಲ್ ಕಷ್ಟಾಲన్నీ ఉన్నాయి కదా, ಕಷ್ಟಗಳು ಸಹಿಸಿಕೊಂಡ್ರೆ, ಕಷ್ಟಗಳಂದ್ರೆ ಅರ್ಥ ಆಯ್ತಲ್ಲ, ಶೋಧನೆ ಬೇರೆ. ನಮ್ ಜನ ಏನ್ ಮಾಡಿದ್ರೆ ಕಷ್ಟಗಳು ಶೋಧನೆಗಳು ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ದೇವ್ರಿಗೆ ಬಹಳ ಭಯಭಕ್ತಿ ಇದ್ದಿದ್ರೆ, ಬಹಳ ಪ್ರೇಯರ್ ಮಾಡಿದ್ರೆ ಬಹಳ ಶೋಧನೆ ಬರ್ತದ್ರಿ. ಹೌದಲ್ಲಕ್ಕ? ಕೇಳಿದ್ರಲ್ಲ, ಶೋಧನೆ ಬರ್ತದೆ ಅಂತ. ಮತ್ತೆ ಹೇಳಿದ್ರೆ ದೇವರೇ ಶೋಧಿಸುತ್ತಾರೆ. ನೋ ಬಡಿ, ದೇವರು ಶೋಧಿಸುವುದಿಲ್ಲ, ಆತನ ಪರೀಕ್ಷಿಸ್ತಾನೆ. ಅದಕ್ಕೆ ಶೋಧನೆ ಬಂದಾಗ ನಾನು ದೇವರಿಂದ ಶೋಧಿತನೆಂದು ಹೇಳಬಾರದು. ಈಗ ಕಂಟಿನ್ಯೂ ಮಾಡಿ ಸಿಸ್ಟರ್. ಈ ಕಷ್ಟಗಳಲ್ಲ ಇಲ್ಲಿ ಮಾತು. ಇಲ್ಲಿ ಏನಂತ ಓದಬೇಕು? ಇಂಗ್ಲಿಷ್ ಅಲ್ಲಿ ಟೆಂಪ್ಟೇಷನ್ ಎಂದಾಗೆ. ಇಂಗ್ಲಿಷ್ ಅಲ್ಲಿ ಟೆಂಪ್ಟೇಷನ್ ಅಂದ್ರೆ ಶೋಧನೆಯಲ್ಲಿ ಸಹಿಸಿಕೊಳ್ಳುವನು ಧನ್ಯನು. ಎಲ್ಲರೂ ಧನ್ಯ, ನಾವೆಲ್ಲ ಧನ್ಯರು, ಧನ್ಯರು. ಪರಿಶೋಧಿತ ಮೇಲೆ, ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಆಮೇಲೆ ಓದ್ರಿ. ಅವನು ಪರಿಶೋಧಿತನಾದ ಮೇಲೆ, ಅವನು ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮೇಲೆ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದತಕ್ಕಂತೆ ಅವರಿಗೆ ಜೀವ ಎಂಬ ಕಿರೀಟವನ್ನು ಕಿರೀಟ ಅಂತಿದೆ. ವೆರಿ ಗುಡ್. ಇನ್ನು ಕೆಲವಲ್ಲಿ ಮಾಲೆ ಅಂತಿದೆ. ಬೇಡಕ್ಕ, ಮಾಲೆ ಬೇಡ. ನಮ್ಮಲ್ಲಿ ಬೈಬಲ್ ಕಿರೀಟ ಅಂತ ಹೇಳಿದ್ರೆ ಕಿರೀಟನೇ ಹೇಳೋಣ. ಕಿರೀಟವನ್ನು ಹೊಂದೋನು. ಯಾರಾದರೂ ಶೋಧನೆಗೆ ಪ್ರೇರಿಸಲ್ಪಡುವಾಗ, ಒಂದು ವೇಳೆ ಯಾರಾದ್ರೆ ಶೋಧನೆಗೆ ಪ್ರೇರೇಪಿಸಲ್ಪಡುವಾಗ, ಈ ಪ್ರೇರಣೆಯು ತನಗೆ ದೇವರಿಂದ ಉಂಟಾಯಿತು, ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ಹಲೋ, ಕೇಳ್ತಾ ಇದ್ರಿ ಸಿಸ್ಟರ್? ಇದು ಯೆಹೋವನಿಂದ ನನಗೆ ಬಂದಿದೆ, ಈ ಕೇಡು ನನಗೆ ಯೆಹೋವನಿಂದ ಬಂದಿದೆ, ಈ ಪ್ರೇರೇಪಣೆ, ಈ ಕೆಟ್ಟ ಪ್ರೇರೇಪಣೆ ಯೆಹೋವನಿಂದ ಬಂದಿದೆ ಅಂತ, ದೇವರಿಂದ ಬಂದಿದೆ ಅಂತ ಯಾವತ್ತಿಗೂ ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. ಇದು 3ನೇ ಆಜ್ಞೆ ಬೈಬಲ್ ನಲ್ಲಿ ಇರ್ತಕ್ಕಂಥ. ಮುಂದೆ ಹೋಗೋಣ. ಏಕೆಂದರೆ ದೇವರು ಕೆಟ್ಟದ್ದಕ್ಕೆ ಪ್ರೇರೇಪಣೆ ನೀಡುವವನು, ದೇವರು ಕೆಟ್ಟದ್ದಕ್ಕೆ ಪ್ರೇರೇಪಣೆ ನೀಡುವವನು ಅಲ್ಲ. ಮತ್ತು ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸಿ, ಆತನು ಯಾರನ್ನು ಪಾಪ ಮಾಡೋದಕ್ಕಾಗಿ ಅಂದ್ರೆ ಪ್ರೇರೇಪಿಸಿ ಶೋಧಿಸುವುದು ಇಲ್ಲ. ಆತನು ಯಾರನ್ನು ಪಾಪ ಮಾಡೋದಕ್ಕೆ ಪ್ರೇರೇಪಿಸಿ ಶೋಧಿಸುವುದು. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಸಿಸ್ಟರ್ಸ್. ಹಲೋ, ಶೋಧಿಸುವುದಿಲ್ಲ. ಎಷ್ಟು ಸಾರಿ ಬರಲ್ಪಟ್ಟಿದೆ ನೋಡ್ರಿ, ಶೋಧನೆ 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 ಅಂತೇಳಿ. ಏನು ಬರಲ್ಪಟ್ಟಿದೆ? ಎಷ್ಟು ಸಾರಿ ಬರಲ್ಪಟ್ಟಿದೆ? ಏನು ಬರಲ್ಪಟ್ಟಿದೆ? ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಮನೋಪುರ್ಗ ಅಂತ ಹೇಳ್ತಿರಲ್ವ್ಯಾ? ಮುಂದೆ. ಆದರೆ ಪ್ರತಿಯೊಬ್ಬನು ತನ್ನ ಸ್ವಂತ ದುರಾಶೆಗಳಿಂದ. ಈಗ ನೋಡ್ರಿ, ಯಾಕೆ ಬರ್ತಿದ್ರಿ ಶೋಧನೆ? ಹಲೋ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇದು ನನ್ನ ಮೊಟ್ಟ ಮೊದಲು ನನ್ನ ಸೇವೆ ಆರಂಭ ಮಾಡಿದಾಗ ನಾನು ಸ್ವಂತವಾಗಿ ದೇವರ ಕಡೆ ಕೂತ್ಕೊಂಡು 4-5 ದಿವಸ ಈ ಪ್ರಸಂಗವನ್ನು ಫಸ್ಟ್ ಪ್ರಸಂಗ ತಯಾರು ಮಾಡಿದ 1991 ಫಸ್ಟ್ ಪ್ರಸಂಗ. ಪ್ರತಿಯೊಬ್ಬನು ತನ್ನ ಸ್ವಕೀಯ ದುರಾಸೆಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡನಾಗಿ ಪ್ರೇರೇಪಿಸಲ್ಪಟ್ಟು ಪಡುತ್ತಾನೆ. ನೆಕ್ಸ್ಟ್, ಆಸೆ ಗರ್ಭಧರಿಸಿ ಪಾಪವನ್ನು ಹೇರೋದು, ದುರಾಸೆ ಗರ್ಭಧರಿಸಿ ಪಾಪವನ್ನು ಹೇರೋದು, ಪಾಪವು ತನ್ನ ಕಾಲ ಪರಿಪಕ್ವ ಆದ ನಂತರ ಮರಣವನ್ನು ಪಡೆಯೋದು. ನೆಕ್ಸ್ಟ್ ಬ್ರದರ್. ಆಮೇಲೆ ಆಮೇಲೆ ದುರಾಶೆಯು ಗರ್ಭಧರಿಸಿ, ಅದಾಯ್ತು. ನೆಕ್ಸ್ಟ್ ಮುಂದೆ
ನನ್ನ ಪ್ರಿಯ ಸಹೋದರರೇ, ಅದಕ್ಕೆ ಹೇಳ್ತಾನೆ, ಲಿಸನ್ ಕೇರ್ಫುಲಿ ಮಾಡಿ ಬ್ರದರ್ ಸಿಸ್ಟರ್, ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿ. ಮೋಸ ಹೋಗಬೇಡ್ರಿ. ಎಲ್ಲಾ ಒಳ್ಳೆಯ ವರಗಳು ಮತ್ತು ಈಗ ಅಂಡರ್ಲೈನ್ ಮಾಡ್ಕೋರಿ, ದೇವರು ಕೆಟ್ಟದ್ದು ಕೊಡುದಿಲ್ಲ ಅನ್ನೋದು ಇಲ್ಲಿಂದ ಬರುತ್ತೆ. ಎಲ್ಲಾ ಒಳ್ಳೆ ವರಗಳು ಮತ್ತು ಪರಿಪೂರ್ಣವಾದ ವರಗಳು, ಪರ್ಫೆಕ್ಟ್ ಗಿಫ್ಟ್ಸ್ ಗಳು, ವರಗಳು ಮೇಲಿನಿಂದ ಬರುವು. ಎಲ್ಲಿಂದ ಬರುವು? ಪಾತಾಳದಿಂದ, ನರಕದಿಂದ ಬರುವಲ್ಲ, ಅವು ಮೇಲಿನಿಂದ ಬರುವಾಗಿವೆ. ಮುಂದೆ ಅವು ಸಕಲ ವಿಧವಾದ ಬೆಳಕಿಗೆ, ಅವು ಸಕಲ ವಿಧವಾದ, ಒಂದು ವಿಧವಾದ ಬೆಳಕಲ್ಲ, ಹಲೋ, ಎಂತ ಬೆಳಕು? ಎಂತ ಬೆಳಕು? ಸಕಲ ವಿಧವಾದ ಬೆಳಕಿಗೆ ಮೂಲಕರ್ತನಾದ ದೇವರಿಗೆ ಇಳಿದು ಬರುತ್ತದೆ. ಎಲ್ಲ ಹೇಳ್ತಾರಲ್ಲ, ಮೂಲಕರ್ತನಾದ ದೇವರಿಗೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಬೆಳಕಿನ ದೇವರು, ಸಕಲ ವಿಧವಾದ ಬೆಳಕು. ಬೆಳಕುಗಳು ಒಂದೇ ಬೆಳಕಿದೆಯಾ? 7 ಟೈಪ್ಸ್ ಆಫ್ ಬೆಳಕಿದೆ. ಎಲ್ಲಿಂದ ಓದಿದ್ರಪ್ಪ ಇವ್ರ? ನಿಮ್ಗೆ ಗೊತ್ತಿದೆ ಸೂರ್ಯನಲ್ಲಿ ಎಷ್ಟು ಬೆಳಕಿದೆ? 7 ಬೆಳಕಿದೆ. ಅದು ಸೂರ್ಯನ ಆ ವೇಗದ ನಿಮಿತ್ತ ಅದು ಬೆಳಕು ಕಾಣಿಸ್ತದೆ ಅಷ್ಟೇ. ಅದು ನಮಗೆ ಯಾವಾಗ 7 ಬೆಳಕುಗಳು ಕಾಣಿಸ್ತದೆ ಅಂದ್ರೆ, ಯಾವಾಗ ಕಾಣಿಸ್ತದೆ ಹೇಳ್ರಿ? ಮಳೆ ಬಂದಾಗ. ವೆರಿ ಗುಡ್ ಸಿಸ್ಟರ್, ಹೋಗುವಾಗ ಭೇಟಿ ಆಗ್ಬೇಕು ನೀವು. ಅಲ್ಲಿಯ ಮಳೆ ಬಂದಾಗ ಆ ಬಿಲ್ಲು ಕಾಣಿಸ್ತದಲ್ಲ, ಆ ರ್ಯಾಂಬೋನಲ್ಲಿ ನೋಡ್ತೇವ 7 ರೀತಿಯಾದಂತ ಬಣ್ಣ. ಓಕೆ, ವಿಲ್ ಕಮ್ ಟು ದ ಪಾಯಿಂಟ್. ಜಸ್ಟ್ ಫಾರ್ ದ ಸೈಂಟಿಫಿಕ್ ಎವಿಡೆನ್ಸ್ ಕೊಡ್ತೇನೆ. ಈಗ ನಾವು ಇದನ್ನು ಓದಿದ್ದೀವಿ. ಆಮೇಲೆ ಮುಂದೆ 12 ಮುಗಿತಾ? ಮುಗಿಸ್ರಿ. ಆತನು ನೆರಳಿನಿಂದ ಬದಲಾಗುವನಲ್ಲ. ಮತ್ತೊಂದು ಸಾರಿ ಬ್ರದರ್, ಅಲ್ಲೇ ಇಂಪಾರ್ಟೆಂಟ್, ಬಹಳ ಸೂಕ್ಷ್ಮವಾಗಿ ಕೊಟ್ಟಿದ್ದಾನೆ. ಸಿಸ್ಟರ್, ಐ ಲವ್ ದಿಸ್ ಸ್ಕ್ರಿಪ್ಚರ್. ಇವತ್ತು ಬೆಳಿಗ್ಗೆ ನಾನು ಇದನ್ನು ವಾಚ್ ಅಂಡ್ ಪ್ರೇಯರ್ ಟೀಮ್ ನಲ್ಲಿ ನಾನು ಮಾತಾಡಿದ್ದೀನಿ ಮಾತನ್ನು. ಅದು ಹೇಳಿ ನೋಡ್ರಿ, ಅದು ಮತ್ತೊಂದು ಆವರ್ತಿ ಓದ್ತೀವಿ ಬ್ರದರ್. ಅಲ್ಲಿ ಎಲ್ಲಾ ತರದ ಎವ್ರಿ ಗುಡ್ ಗಿಫ್ಟ್, ಎಲ್ಲಾ ಒಳ್ಳೆ ವರಗಳು ಮತ್ತು ಎಲ್ಲಾ ಪರಿಪೂರ್ಣವಾದಂತ ವರಗಳು ಮೇಲಿನಿಂದ ಬರುವಾಗಿವೆ. ಅದು ಎಲ್ಲಾ ವಿಧವಾದ ಬೆಳಕಿನ ತಂದೆ. ನಿಮ್ಮಲ್ಲಿ ಕರ್ತನಂತಿದೆ? ಮೂಲಕರ್ತನಲ್ಲ, ಮೂಲ ತಂದೆ. ಹಲೋ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ತರ್ಜುಮಾ ಅದಕ್ಕೆ ಹೇಳ್ತಾ, ಇನ್ನು ಮುಂದೆ ನಂದೊಂದು ತರ್ಜುಮಾ ಆಗ್ತದೆ, ಪೂರಾ ಹೀಬ್ರುವಿಂದನೇ ತರ್ಜುಮಾ ಮಾಡ್ತೇನೆ ನಾನು. ಪ್ರೈಸ್ ಲಾರ್ಡ್ ಜೀಸಸ್. ಅನೇಕ ಜನ ನನಗೆ ಈ ವಿಷಯದಲ್ಲಿ ಬೆಂಬಲ ಕೊಡಬೇಕು. ಬೆಂಬಲ ಅಂದ್ರೆ ಏನು? ಬರೀಲಿಕ್ಕೆ, ಓದ್ಲಿಕ್ಕೆ ಮತ್ತು ಟೆಸ್ಟ್ ಮಾಡ್ಲಿಕ್ಕೆ ಎಲ್ಲ ಮಾಡಲಿಕ್ಕೆ. ಯಾಕಂದ್ರೆ ಎಲ್ಲಾ ಬಳಕೆಗಳಿಗೆ ಮೂಲ ತಂದೆಯಾದವನ ಕಡೆಯಿಂದಲೇ ಬರತಕ್ಕಂಥದ್ದಾಗಿದೆ. ನೆಕ್ಸ್ಟ್, ಹಲೋ, ಲಿಸನ್ ಕೇರ್ಫುಲಿ. ಒಂದೇ ಬೆಳಕಲ್ಲ, ಎಲ್ಲ ಬೆಳಕು. ನೋಡ್ರಿ, ನಾವು ಕೆಲವು ಪ್ರೋಗ್ರಾಮ್ಸ್ಗಳಲ್ಲಿ ಲೈಟ್ಸ್ ಎಲ್ಲ ಬಿಡ್ತಾರೆ ನೋಡಿದ್ರಿ, ಫ್ಲೋರೋಸೆಂಟ್ ಲೈಟ್ಸ್ ಅಂತ. ಅದಕ್ಕೆ ಗ್ರೀನ್ ಕಲರ್ ಫ್ಲೋರೋಸೆಂಟ್, ಯೆಲ್ಲೋ ಕಲರ್, ಬ್ಲೂ ಕಲರ್, ಡಾರ್ಕ್ ಕಲರ್, ಗುಲಾಬಿ ಕಲರ್ ಎಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ಕ್ಲಿಯರ್? ಈ ಎಲ್ಲಾ ಬೆಳಕುಗಳಿಗೆ ತಂದೆ. ಎಲ್ಲ ಹೇಳ್ತಿರಲ್ವಯ್ಯ? ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಸೊ ಈಗ ಇಲ್ಲಿ ಜಗತ್ತಿನ ಕೇಳ್ತೀರಿ, ಇಲ್ಲಿ ಹೇಳ್ತಾ ಇದ್ದಾನೆ, with whom there is no variation of the shadow turning away. ಇದು ನಿಮ್ಮಲ್ಲಿ ಏನಿದೆ ಸಿಸ್ಟರ್? ಆತನು ನೆರಳಿನಂತೆ ಬದಲಾಗುವವನಲ್ಲ. there is no variation of the shadow ಅಂದ್ರೆ ನೆರಳಿನಂತೆ ಬದಲಾಗುವನಲ್ಲ. ಅಂದ್ರೆ ನೆರಳೇನಾಗ್ತದೆ? ಸೂರ್ಯನ ಬಂದಿರುವಾಗ ನೆರಳು ಮುಂದೆ ಹೋಗ್ಬಿಡ್ತದೆ, ಚಂಚಲತ್ವ. ಇನ್ನೊಂದು ದ ವೇರಿಯೇಷನ್ ಆಫ್ ಹಿಂದಿ में पढ़ तेलुगु में पढ़ो बहन जी. ಆತನಲ್ಲಿ ಯಾವ ಅಂದ್ರೆ ಅರ್ಥ ಏನು? ಯಾವ ವಿಧವಾಗಲೂ ಆತ ನಿನಗೆ ಕೆಟ್ಟದನ್ನು ಮಾಡತಕ್ಕಂತ ದುರುದ್ದೇಶ ಆತನಲ್ಲಿ ಬರುವುದಿಲ್ಲ. ಅಂದ್ರೆ ಮನುಷ್ಯನಿಗೆ ಬರುವ ಸಂಕಟ ಏನ್ ಕಾರಣ? ಮನುಷ್ಯನಿಗೆ ಸಂಕಟ ಬರ್ಲಿಕ್ಕೆ ಏನ್ ಕಾರಣ? ತನ್ನ ಸ್ವಕೀಯ ದುರಾಸೆಗಳಿಂದ ಎಳೆಯಲ್ಪಟ್ಟು, ಮುರುಳುಗೊಂಡನಾಗಿ ಪ್ರೇರೇಪಿಸಲ್ಪಟ್ಟು ಶೋಧಿಸಲ್ಪಡ್ತಾ ಇದ್ದಾನೆ. ಇದು ಕ್ಲಿಯರ್ ಬದ? ನೋಡ್ರಿ, ಈ ಪೂರಾ ಟೆಕ್ಸ್ಟ್ ಅಲ್ಲಿ ನನ್ನ ಪ್ರಿಯ ಎಲ್ಲ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಸಹೋದರೇ, ನೀನು ಎಷ್ಟು ಪ್ರಾರ್ಥನೆ ಮಾಡು, ಎಚ್ಚರ ತಪ್ಪಿದೆಯಾ ಅದರ ಪೆಟ್ಟು ತಾಗೆತ್ತಾಗ್ತದೆ. ಎಚ್ಚರ ತಪ್ಪಿದೆಯಾ ಅದರ ಪೆಟ್ಟು ತಾಗೆತ್ತಾಗ್ತದೆ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಮನಪ್ರಕೃತಿ ಹೇಳ್ತಿರಲ್ವಿಯಾ? ಎಚ್ಚರ ತಪ್ಪೆ. ಕಮಾನ್ ಗಾಯ್ಸ್, ಕಮಾನ್ ಗಾಯ್ಸ್. ಪ್ರೈಸ್ ದಿ ಲಾರ್ಡ್ ಜೀಸಸ್, ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ಎಚ್ಚರ ಎಷ್ಟು ಮಾತ್ರಕ್ಕೂ ತಪ್ಪಬಾರದು. ಯಾಕಂದ್ರೆ ಈಗ ನೋಡ್ರಿ, ಇಂಥ ಮೆಸೇಜ್ ಬಂದಿರುವಾಗಲೂ ಇಂಥ ಕಾರ್ಯಗಳು ಆಗ್ತಾ ಇರ್ತದೆ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಬೇಗನೆ ಮಾಡ್ಕೊಳ್ತೀರಿ, ಬೇಗನೆ ಮುಗಿಸ್ಕೋತೀರಿ. ಈಗ ಕತ್ತಲಿನ ನೆರಳು, ಕತ್ತಲಿನ ನೆರಳು ಏನು ನೆರಳು? ಕತ್ತಲಿನ ನೆರಳು ವೇರಿಯೇಷನ್ ಸಮೇತ ಇರೋದಿಲ್ಲ. ಇಂಗ್ಲಿಷ್ ಅಲ್ಲಿ ವೇರಿಯೇಷನ್ ಅಂತ ಹೇಳ್ತಾರೆ.
ಇವನ್ ದೇರ್ ವಿಲ್ ಬಿ ನೋ ವೇರಿಯೇಷನ್. ಅಂದ್ರೆ ಏನಂದ್ರೆ ಸ್ವಲ್ಪ ಕೊಡ್ತೀನಿ, ಸ್ವಲ್ಪ ಬಿಡ್ತೀನಿ, ಸ್ವಲ್ಪ ಕೊಡ್ತೀನಿ, ಸ್ವಲ್ಪ ನೋಡ್ತಾ ಹಂಗಲ್ಲ. ಆತನು ಸಂಪೂರ್ಣವಾದವರು, ಅಂದ್ರೆ ಪರ್ಫೆಕ್ಟ್. ಒಳ್ಳೆ ವರಗಳು ಮತ್ತು ಪರಿಪೂರ್ಣವಾದಂತ ವರಗಳು ಮೇಲೆ, ಅಂದ್ರೆ ಅರ್ಥ ಒಳ್ಳೆಯದೇ ಬರ್ತದೆ ಹೊರತು ಕೆಟ್ಟದ್ದು ಬರುದಿಲ್ಲ. ಪರಿಪೂರ್ಣವಾದದೇ ಬರ್ತದೆ ಹೊರತು ಅದು ಕೆಟ್ಟ. ನಿನಗೆ ಗಿಫ್ಟ್ ಕೊಟ್ಟಿದ್ದಾನ, ಹಾಡಾಡೋ ಗಿಫ್ಟ್ ಕೊಟ್ಟಿದ್ದಾನ, ಪರಿಪೂರ್ಣವಾಗಿ ಕೊಡ್ತಾರೆ. ಬೈಬಲ್ ಓದೋದು ಗಿಫ್ಟ್ ಕೊಟ್ಟಿದ್ದಾನ, ಪರಿಪೂರ್ಣವಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಜನರನ್ನು ಹೇಗೆ ಗೆಲ್ಲಬೇಕಂತ ಕೊಟ್ಟಿದ್ದಾನ, ಹಲ್ಲೆಲೂಯಾ, ಗೆಲ್ಲಬೇಕಂತ ಅದು ಕೂಡ ಪರಿಪೂರ್ಣವಾದ ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಹೆಂಗ್ ಗೆಲ್ಲಬೇಕು ಆ ಮನುಷ್ಯ, ಈ ಒಂದು ಇರ್ತದೆ, ಒಂದು ವಸ್ತು ಇರ್ತದೆ, ಅದು ತಗೊಂಡು ಹೋಗೋದಿದ್ರೆ ಅವನು ತಗೊಂಡು ಹೋಗುವಷ್ಟಕ್ಕೂ, ಅದನ್ನು ಖರೀದಿ ಮಾಡುವಷ್ಟಕ್ಕೂ ಅವನನ್ನು ಏನ್ ಮಾಡ್ತೇವೆ ನಾವು, ಅದು ಕೂಡ ಟ್ಯಾಲೆಂಟ್. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ, ಎಂತ ಮನುಷ್ಯ ಸಿಟ್ಟಿಂದ ಬಂದಿದ್ದವನು ಕೂಡ ಶಾಂತ ಮಾಡೋದು, ಇದು ಟಾಪ್ ಟ್ಯಾಲೆಂಟ್ ಅಂತಾರೆ. ಸಿಟ್ಟಿಲ್ಲದೆ ಪಾಪ ಟೈರ್ಡ್ ಆಗಿ ಬಂದಿದ್ದವನಿಗೆ ಸಿಟ್ಟು ಏರಿಸೋದು ಅಂತ ಮಾಡ್ತಾರಲ್ಲ, ಅವರಂತ ದೊಡ್ಡ ಮೂರ್ಖರು ಈ ಜಗತ್ತಿನಲ್ಲಿ ಯಾರಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಬರೋಣ. ದೇರ್ ಇಸ್ ನೋ ವೇರಿಯೇಷನ್. ಯಾಕೆ ಏನ್ ಹೇಳ್ತಾರೆ, ಆತನು ಸ್ವಲ್ಪ ಸಮಯ ನೆರಳು, ಅಲ್ಲಿ ಯಾವುದೇ ಆ ಬೆಳಕಿನಲ್ಲಿ ನೆರಳು ಬರ್ಲಿಕ್ಕೆ ಕೊಡುದಿಲ್ಲ. ನೆರಳಿನಂತೆ ಏನಾಗುದಿಲ್ಲ, ಆ ನೆರಳು ಬೇಕಾದ್ರೆ ಇದು ತಪ್ಪಿರ್ಬೋದು, ನೆರಳು ಬೇಕಾದ್ರೆ ತನ್ನ ಸ್ಥಾನಮಾನವನ್ನು ಕಳ್ಕೊಂಡು ಹೋಗ್ಬೋದು, ಆದ್ರೆ ಬೆಳಕು ಬೆಳಕೇ ಆಗಿರ್ತದೆ. ಅಂದ್ರೆ ಬೆಳಕಂದ್ರೇನು, ಜ್ಞಾನೋದಯ ಮತ್ತು ಒಳ್ಳೆಯದೇ ಹೊರತು ಅದಕ್ಕೆ ಎಲ್ಲಾ ಬೆಳಕುಗಳಿಗೆ, ಅಂದ್ರೆ ಅರ್ಥ ಏನು, ಎಲ್ಲಾ ಒಳ್ಳೆಯದಕ್ಕೆ ತಂದೆ ಯಾರು, ಎಲ್ಲಾ ಕೆಟ್ಟದಕ್ಕೆ ತಂದೆ ಯಾರು, ಸೈತಾನ. ಈಗ ಸೈತಾನನಿಗಿರುವ ಹೆಸರು ಯೇಸು ಕ್ರಿಸ್ತನಿಗೆ ದಯಮಾಡಿ ಕರಿಬೇಡ್ರಿ ಆ ಮಾತನ್ನು. ಸೈತಾನಿಗೆ ಏನಂತ ಕರೀತಾರೆ ಬೈಬಲ್ ಪ್ರಕಾರವಾಗಿ? ಸೈತಾನನನ್ನು ಏನಂತ ಹೆಸರು ಕೊಟ್ಟಿದ್ದಾರೆ? ಲೂಸಿಫರ್. ಅವನು ಆದಿಕಾಂಡದಲ್ಲಿ ಇರೋರು. ಆಮೇಲೆ ಅವನಿಗೆ ಏನಂತ ಹೆಸರು ಕರೀತಾರೆ? ಅವನಿಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ. ಏನು ನಾವು ನೋಡ್ತೇವೆ, ಒಬ್ರು ಇರ್ತಾರೆ, ಒಬ್ರು ಕಿಲ್ಲಾಡಿ ಇರ್ತಾರೆ, ನೋಡಿ ಕಿಲ್ಲಾಡಿ ಅಂತ ಹೇಳ್ತಾರೆ. ಒಬ್ರು ಇವನ ಒಬ್ಬ ಪಕ್ಕ ಮೋಸಗಾರ ಅಂತ ಹೇಳ್ತೇವೆ. ನೆನಪಂತೇನಾರೆ? ಅಲ್ಲೆಲ್ಲ ಸೈತಾನಿಗೆ ಏನ್ ಹೆಸರಿದೆ? ಅವನ ಪಕ್ಕ ಬಂಡಲ್ ಹೊಡಿತಾನೆ, ಇವನ ಸುಳ್ಳುಗಾರ. ಮತ್ತೆ ಇನ್ನೊಂದು ಹೆಸರಿದೆ ಸೈತಾನಿಗೆ, ಏನಂತ ಗೊತ್ತಿದೆ? ಸುಳ್ಳುಗಾರನಿಗೆ ತಂದೆ. ಇಸ್ ಇಟ್ ಕ್ಲಿಯರ್? ಈಗ ನೀವು ಯಾರ ಮಕ್ಕಳ್ರಿ? ದೇವರ ಮಕ್ಕಳು. ಏನ್ ಮಾತಾಡ್ತಾರೆ? ಸತ್ಯವನ್ನೇ ಮಾತಾಡ್ತಾರೆ, ಹೌದಲ್ಲ? ಸತ್ಯವನ್ನು ಮಾತಾಡೋ ಕಡೆ ಮತ್ತೆ ನೀವು ಸುಳ್ಳು ಮಾತಾಡೋದು ನಾವೇನ್ ತಿಳ್ಕೋಬೇಕು? ಯಾರ ಮಕ್ಕಳನ್ನ ತಿಳ್ಕೋಬೇಕು ಹೇಳ್ರಿ? ನೀವು ಸೈತಾನ ಮಕ್ಕಳ, ದೇವ್ರ ಮಕ್ಕಳ? ದೇವರ ಮಕ್ಕಳು ನಾವು. ಅಲ್ಲ ಹೇಳ್ರಿ ಮತ್ತೆ ಸರ್, ಸೈತಾನ ಮಕ್ಕಳ, ದೇವ್ರ ಮಕ್ಕಳ? ಎಲ್ಲರೂ ದೇವ್ರ ಮಕ್ಕಳ. ಸುಳ್ಳು ಮಾತಾಡಿದ್ರೆ ಯಾರ ಮಕ್ಕಳ ಆಗ್ತೀರಿ ನೀವು? ಹಲೋ, ಇಲ್ಲಿ ಎಚ್ಚರ ಇರ್ಬೇಕು ನಾವು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಒಂದೊಂದು ಪದಗಳು ಎಷ್ಟು ಅದ್ಭುತವಾಗಿ ಲೇಖನ ಆಗಿದೆ. ನಾನು ನಿಜವಾಗ್ಲೂ ನೀವೆಂತ ಅದೃಷ್ಟವಂತರು. ತದನಂತರ ನಾವು ನೋಡ್ತಾ ಇದ್ದೇವೆ, ಆತನಲ್ಲಿ 18ನೇ ವಚನ, ದೇವರು ತನ್ನ ಸೂಚಿತ್ತದ ಪ್ರಕಾರ, ತನ್ನ ಸೂಚಿತ್ತ ಅಂದ್ರೆ ಏನ್ರಿ? ಸ್ವಂತ ಆಲೋಚನೆ. ಸೂಚಿತ್ತ ಅಂದ್ರೆ ಏನು? ಪರವಾಗಿಲ್ಲ, ನೀವು ಹೇಳ್ರಿ, ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ. 50 ಮಾರ್ಕ್ ಇರುತ್ತೆ ನಮ್ಮ ಕ್ಲಾಸಲ್ಲಿ. ಸೂಚಿತ್ತ ಅಂದ್ರೆ ಏನ್ರಿ? ತೆಲುಗುನಲ್ಲಿ ನೋಡ್ರಕ್ಕ, ಕಂಪ್ಲೀಟ್ ಹೋದ್ರ ದೇವರ ತನ್ನ ಸೂಚಿತ ಪ್ರಕಾರವಾಗಿ ಸತ್ಯವಾಕ್ಯದ ಮೂಲಕ, ಅಂಡರ್ಲೈನ್ ಮಾಡಿ, ಸತ್ಯವಾಕ್ಯದ ಮೂಲಕ ಜೀವ ಕೊಟ್ಟಿರುವುದರಿಂದ, ಜೀವ ಆತನ ಪ್ರಾಣ ಕೊಟ್ಟಿರುವುದರಿಂದ ನಾವು ಆತನ ಸರ್ವ ಸೃಷ್ಟಿಯಲ್ಲಿ ಪ್ರಥಮ ಫಲವಾದೆವು. ನಾವೇನಾಗಿದ್ದೇವೆ? ಪ್ರಥಮ ಫಲ. ನಾವು ಜ್ಯೇಷ್ಠ ಪುತ್ರರಾಗಿದ್ದೇವೆ. ನಾವು ಆತನಿಗೆ, ಅಂದ್ರೆ ಆತನ ತಂದೆ, ನಾವು ಆತನಿಗೆ ಪ್ರಥಮ ಫಲ. ಪ್ರಥಮ ಫಲ ಅಂದ್ರೆ ಫಸ್ಟ್ ಬಾರ್ನ್, ಫಸ್ಟ್ ಫ್ರೂಟ್ ಆಗಿದ್ದೇವೆ. ಈಗ ಇಲ್ಲಿ ನಾವು ಎಷ್ಟು ಸಾರಿ ಶೋಧನೆ ಅನ್ನೋ ಪದ ನೋಡಿದ್ದೇವೆ. ಏನಸ್ರಿ? ಎಷ್ಟು ಸಾರಿ ಶೋಧನೆ ಅನ್ನೋ ಪದ ಕನಸು ನೋಡಾಕ್ತಾರೆ ಎಲ್ಲರೂ. ಮತ್ತೇನ್ ಫೋನ್ ಬರ್ತೈತೆ ಅಂತೇಳಿ ಕರೆಕ್ಟ್ ನೋಡ್ರಿ. 4 ಸಾರಿ. ಯಾರು 4 ಸಾರಿ ಅಂತ ಹೇಳಾರು? ಕೈ ಹಬ್ಸ್ರಿ. ಕೈ ಹಬ್ಸಕಂತಾರೆ. ಕೈ ಎಷ್ಟು ಸಾರಿ ಇದೆ? ಓದುವ ಎಲ್ಲೆಲ್ಲಿ ಒಂದು ಎಷ್ಟನೇ ವಚನ ಎಲ್ಲಿದೆ ಅಂತ ಹೇಳಿ ಪಟ್ ಹೇಳಿ. ನೆಕ್ಸ್ಟ್ 14ನೇ ವಚನದಲ್ಲಿ ಕೂಡ ಶೋಧನೆ 2 ಸಾರಿ ಇದೆ ಅಲ್ಲಿ, ಹೌದಲ್ಲ? 2 ಇಲ್ಲಿ 3 4 ಆಮೇಲೆ
14లో మన లాస్ట్ కుంది. చెప్పక్క. శోధింపబడిన వాడే కోల్పోబడిన ಶೋಧಿಂಪಬಡನು. ಎಷ್ಟು ಸಾರಿ ಬರಲ್ಪಟ್ಟಿದೆ? 5 ಸಾರಿ ಇದೆ ಇಲ್ಲಿ ಶೋಧನೆ ಅನ್ನೋ ಪದ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಎನ್ಸಿ ಎಷ್ಟು ಲೆಕ್ಕ ಮಾಡ್ಬೇಕಂತಲ್ಲ, ಗಣಿತ ಮಾಡ್ಬೇಕಂತಲ್ಲ, ಇದರ ಅರ್ಥ ಏನ್ ಕೊಡ್ತಾ ಇದ್ದಾನೆ ಇಲ್ಲಿ? ದೇವರು ಶೋಧಿಸೋದಿಲ್ಲ, ಪರೀಕ್ಷಿಸುತ್ತಾನೆ. ದೇವರ ಪರೀಕ್ಷೆಯಿಂದ ಏನುಂಟಾಗ್ತದೆ? ಮೇಲುಂಟಾಗ್ತದೆ. ಅದರಲ್ಲಿ ಉತ್ತೀರ್ಣರಾಗಿದ್ರೆ ಶೋಧಕನು ಯಾರು ಗೊತ್ತಿದೆ? ಸೈತಾನಿಗೆ ಹೆಸರು ಗೊತ್ತಿದೆ ಸೈತಾನ ಹೆಸರು? ಶೋಧಕನು ಕೂಡ ಒಂದು ಹೆಸರಿದೆ, ಅಬದ್ಧಿ ಕೂಡ ಕೊಡಿದೆ. ಸಿಸ್ಟರ್ ಬೇಜಾರು ಮಾಡ್ಕೋಬೇಡ್ರಿ, ನಿಮಗೂ ಕೊಡ್ತೀನಿ ಸರ್ಟಿಫಿಕೇಟ್. ಅಲ್ಲಿಯ ಎಲ್ಲ ಹೇಳ್ತೀರ, ಸುಳ್ಳುಗಾರನಂತಿದೆ. ಸೈತಾನನಿಗೆ ಶೋಧಕ. ಯೇಸು ಕ್ರಿಸ್ತನ ಕಾಲದಲ್ಲಿ ಸೈತಾನನಿಗೆ ಮೊದಲು ಹೆಸರು ಕೊಡಲ್ಪಟ್ಟಿದೇನೋ? ಎಲ್ಲಿ ಕೊಡಲ್ಪಟ್ಟಿದೆ ಹೆಸರು? ಮತ್ತೆ ಸೌಕರ್ ಪಕ್ಕದಲ್ಲಿ ಮತ್ತೆ ಸುವಾರ್ತೆ 4ನೇ ಅಧ್ಯಾಯ ಅಲ್ಲಿ ಹೇಳದೆ ಶೋಧಕನು ಬಂದು. ಈಗ ಶೋಧಕನ ಅನ್ನೋದು ಸೈತಾನಿಗೆ ಹೆಸರಿದೆ, ಮತ್ತು ನೀವು ಯಾಕೆ ದೇವರು ಶೋಧಿಸ್ತಾರ ಅಂತ ಹೇಳ್ತೀರಿ? ವ್ಯರ್ಥವಾದ ಕಾರ್ಯಗಳಿಗೆ ಯೆಹೋವನ ಹೆಸರನ್ನು, ಕರ್ತನ ಹೆಸರನ್ನು ಎತ್ತಬಾರದು. Praise the Lord Jesus. Do you love this message, my dear brothers and sisters? ಬಹಳ ಜಾಗ್ರತೆ. ಎಚ್ಚರ ತಪ್ಪಿದ್ರು, ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಎಚ್ಚರ ತಪ್ಪಿದ್ರೆ ನಮಗೆ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ನಾವು ಎಚ್ಚರ ತಪ್ಪಬಾರದು. ಹಲ್ಲೆಲೂಯಾ. ಯಾರೋ 4 ಕಡೆ 5ನೇ ಕೊಡ್ತಾರಂತ ಹೇಳಿದ್ರೆ, ಹಲ್ಲೆಲೂಯಾ, ಬ್ಯಾನರ್ ಚೇಂಜ್ ಮಾಡಿ, ಇನ್ನೊಬ್ಬ 4 ಕಡೆ ಕೊಡ್ತಾನೆ, ಇನ್ನೊಂದು ಬ್ಯಾನರ್ ಚೇಂಜ್ ಮಾಡಿ, ನಿಮ್ಮ ಸಮಸ್ಯೆಗಳು ಚೇಂಜ್ ಮಾಡಿ, ಇಂಥ ದುರ್ಬುದ್ಧಿ ಮಾಡತಕ್ಕಂಥ ಬ್ಯಾನರೇ ಚೇಂಜ್ ಆಗಿದ್ರೆ ಆ ಸೇವೆಯಲ್ಲಿ ಸೈತಾನ ಇದೆಯಾ, ದೇವರಿದಾನ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಸೇವೆಗೆ ತಂದೆ ಯಾರು? ಆ ಸಂಸ್ಥೆಗೆ ತಂದೆ ಯಾರು? ಡೈರೆಕ್ಟ್ ಡೆವಿಲ್ ಅಂಡ್ ಲೂಸಿಫರ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗಂಭೀರವಾಗಿ ಹೇಳ್ತೀರಲ್ವ? ಈಗ ಈ 5 ಸಾರಿ ಶೋಧನೆ ಅಂತ ಪದ ನೋಡಿದಿವಿ. ಮತ್ತು ಶೋಧನೆಯಲ್ಲಿ ಬೀಳೋದು ಯಾಕೆ ಬೀಳ್ತಾರೆ? ಅಲ್ಲಿರೋದ್ರೆ ಮೇಲೆ ಶೋಧನೆಯಲ್ಲಿ ಸೈರಣೆ ಉಳ್ಳವನಾಗಿದ್ದವನು, ಏನು? ಶೋಧನೆಯನ್ನು ಸಹಿಸಿಕೊಂಡಿದ್ದವನು ಧನ್ಯನು. ಕಷ್ಟಗಳು ಸಹಿಸಿಕೊಂಡಿದ್ದವನಲ್ಲ. ತರ್ಜಮೆಗಳು ಸರಿ ಮಾಡಿಕೊಡ್ರಿ ನೀವು. ಯಾಕಂದ್ರೆ ಆಗಿನ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅನ್ಯ ಪಂಡಿತರು ಇದನ್ನು ತರ್ಜುಮೆ ಮಾಡಿದ್ರಿಂದ ನಮಗೆ ಇದರ ಸರಿಯಾದ ತರ್ಜುಮ ನಮಗೆ ದೊರಕ್ತಾ ಇಲ್ಲ. ಆದ ಕಾರಣ ಈ ವಿಷಯದಲ್ಲಿ ನಾವು ಜಾಗರೂಕರನ್ನ. ಕಷ್ಟಗಳಲ್ಲ, ಶೋಧನೆಯಲ್ಲಿ ಸಹಿಸಿಕೊಂಡಿದ್ದವನು. ಈಗ ಶೋಧನೆಯಲ್ಲಿ ಶೋಧನೆಯಲ್ಲಿ ಬೀಳ್ತಾನೆ ಯಾಕೆ? ದುರಾಸೆ ಒಳ್ಳೆಯದು. ಒಂದು ಕಾರ್ಯವನ್ನು ನಿಮ್ಗೆ ಹೇಳ್ಬೇಕ್ರಿ ನಾನು. ಈ 3 ಪದದ ಅರ್ಥ ನೋಡ್ರಿ. ಪ್ರತಿಯೊಬ್ಬನು ತನ್ನ ಸ್ವಕೀಯ ದುರಾಸೆಗಳಿಂದ ಎಳೆಯಲ್ಪಟ್ಟು, ಎಳೆಯಲ್ಪಟ್ಟು ಮರಳುಗೊಂಡವನಾದ್ರೆ ಗೊತ್ತಿದೆ ಯಾರಿಗಾರೆ? తెలుగులో మరలు కొలపబడి వాడే శోధింపబడును. ನೀನೇನಂತವ? ಮೋಸಕ್ಕೆ ಒಳಗಾಗುವ. ಅದೇ ಅಲ್ಲೇನಿದೆ? ప్రతివాడును తన స్వకీయమైన దురాశ చేత ఈడవబడి, ಪ್ರತಿಯೊಬ್ಬನು ತನ್ನ ಸ್ವಕೀಯವಾದ ದುರಾಸೆಯಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾನೆ. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾರು ಮರಳು ಕೊಲ್ಪಬಿಡ್ತಾನೆ ಅಂತ ಏನು ಅರ್ಥ ಮಾಡಿ? ಮತ್ತೆ ಇಷ್ಟು ವರ್ಷ ಬೈಬಲ್ ಓದಿ ಏನ್ಲಮ್ಮ ನಾವು? ಮಲ್ಲಿ ವೆರಿ ಗುಡ್. ಮತ್ತೆ ವೆರಿ ಗುಡ್. ನೀವು ಎಲ್ಲೈತಿ ಹೇಳಲ್ಲ, ಹಂಗ ಹೇಳಿದ್ರ 15 ಓದ 15 ಓದ ಹೋಗ್ಲಿ ಪಾಪ. 14 ಓದ್ತಿ ಹೋದ ನೀನಿಷ್ಟ. ಆದ್ರೆ ಪ್ರತಿಯೊಬ್ಬನು ತನ್ನ ಸ್ವಕೀಯ ದುರಾಶೆಯಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ. ಅರ್ಥ ಆಗಿದೆ ಬ್ರದರ್? ಯಾರ್ಯಾರ ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಟ್ಟು ಶೋಧಿಸಲ್ಪಡ್ತಾ ಇದ್ದಾನೆ. ನಿಮ್ಗೆ ಅರ್ಥ ಆಗಿದೆ ಬ್ರದರ್? ಮರಳುಗೊಂಡವನಾಗಿದ್ದಾನೆ ಅರ್ಥ ಏನು? ಪಡಿಪೋಯಿ. ಏನ ಪ್ರೀತಿಯಲ್ಲಿ ಇಲ್ಲ ಕರೆಕ್ಟ್ ಹೇಳೋದು. ಯಾಕಂದ್ರೆ ಅದು ಜನ ನೋಡ್ತಾ ಇದ್ದಾರಕ್ಕೆ, ಭೂಲೋಕದ ಎಲ್ಲ ಇಂಥ ಜನರೆಲ್ಲ ನೋಡ್ತಾ ಇದಾರೆ ಪಾಪ. ಎಲ್ಲ ಲಕ್ಷಗಳು ಹೇಳ್ತೀನಿ. ನಾನು ಸಿಂಪಲ್ ಆಗಿ ಹೇಳ್ತೇನೆ. ಹಲೋ, ಲಿಸನ್ ಕೇರ್ಫುಲಿ. ಈಗ ಒಂದು ಯಾವುದಾದ್ರೆ ಬಲಿ ಹಾಕೋನಿರ್ತಾನಲ್ಲ, ಬೇಟೆ ಆಡೋನು. ಲಿಸನ್ ಕೇರ್ಫುಲಿ. ಹಲೋ, ಬೇಟೆ ಆಡುವನು ಹೆಂಗೆ ಬೇಟೆ ಆಡ್ತಾನೆ ಅಂತೇಳಿ ಇತ್ತೀಚೆಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ತೋರಿಸ್ತಾ ಇದ್ದಾರೆ. ಐ ಲವ್ ದಿಸ್ ಇಂಟ್ರೆಸ್ಟಿಂಗ್. ಅದೇನು ಮಾಡಿದ್ರೆ, ಬೇಟೆ ಆಡುವನು ಒಂದು ನವಿಲನ್ನು ಬೇಟೆ ಆಡಬೇಕು. ಬೇಟೆ ಆಡಬೇಕಾದ್ರೆ
ಆ ಬೇಟೆ ಆಡುವವನು ಹೇಗೆ ಬೇಟೆ ಆಡ್ತಾನಂದ್ರೆ ಅಲ್ಲಿ ಬಂದು ಇನ್ನೊಂದು ನವಿಲಂತ ಒಂದು ಒಳ್ಳೆ ನವಿಲಂತ ಒಂದು ನವಿಲನ್ನು ಅಲ್ಲೇ ಚಿತ್ರೀಕರಿಸಿ ಆ ನವಿಲಂತೆ ಸೇಮ್ ನವಿಲಂತೆ ಮಾಡಿ ಆ ಒಂದು ಮೈದಾನದಲ್ಲಿ ಇಡ್ತಾನೆ. ಎಲ್ಲೇ ನವಿಲು ಇಳಿದು ಬರ್ತಾವಲ್ಲ ಅಲ್ಲೇ ಮೈದಾನ ಇಡ್ತಾನೆ. ಮೈದಾನದಲ್ಲಿಟ್ಟು ಆ ನವಿಲವನ್ನು ನೋಡಿ ಇನ್ನೂ ಬೇರೆ ನವಿಲುಗಳೆಲ್ಲ ಓಡಿ ಬರ್ತವೆ. ಆ ನವಿಲಿನ ಸೌಂದರ್ಯ ನೋಡಿ ಇದು ಶೇಕ್ ಆಗ್ತಾ ಇಲ್ಲ, ಹಂಗೆ ನಿಂತಿದೆಯಲ್ಲ ಅಂತೇಳಿ ಆ ಬೇರೆ ನವಿಲುಗಳು ಅಥವಾ ಬೇರೆ ಪಕ್ಷಿಗಳು ಅಲ್ಲಿ ಇಳಿದು ಬರ್ತವೆ. ಆಗ ಆ ನವಿಲುಗಳು ಈ ನವಿಲನ್ನು ನೋಡಿ ಬಂದಿದೆ ಯಾಕೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ, ಆಕರ್ಷಿತವಾಗಿದೆ ಚೆನ್ನಾಗಿ ಕಾಣಿಸ್ತದೆ. ಆ ನವಿಲು ನೋಡಿ ಇಳ್ಕೊಂಡು ಬರ್ತದೆ. ಇಳ್ಕೊಂಡು ಬಂದ ಕೂಡಲೇ ಬೇಟೆ ಮಾಡುವವನೊಂದು ಬಲಿಯಿಂದ ಆದ್ರೆ ಬೇಟೆ ಮಾಡ್ತಾನೆ. ಕೆಲವು ಜನರು ತುಪಾಕಿಯಿಂದ ಬೇಟೆ ಆಡ್ತಾರೆ. ಇದ್ರೆ ತುಪಾಕಿ ಅಂತಾರಲ್ಲ ಅದು ಕನ್ನಡದಲ್ಲಿ, ಹಾಲೆಲೂಯ, ಬಂದೂಕಿಂದ ಬೇಟೆ ಆಡ್ತಾರೆ. ಸೊ ಈ ನವಿಲು ಹಾರಿ ಬಂದಿರುವ ನವಿಲು ಅಲ್ಲೇ ಬರಬೇಕಾಗಿರ್ಲಿಕ್ಕೆ ಕಾರಣ ಏನ್ರಿ? ಬಹಳ ಜನ ಹೇಳ್ತಾರೆ ಅಲ್ಲಿ ನವಿಲಿಟ್ಟವನಲ್ಲ ಆ ಬೇಟೆಗಾರ ಹಿಡಿದಿದ್ರೆ ಅವನು ಬರ್ತೇ ಇಲ್ಲ ಆಗಿದ್ದನು. ಯಾರು ಇನ್ನೊಂದು ನವಿಲು ಬರ್ತೇ ಇಲ್ಲ ಆಗಿದ್ರು. ಆದ್ರೆ ಅಲ್ಲಿ ಬಹಳ ನವಿಲುಗಳು ಹಾರ್ತಾ ಇದೆ. ಅದರಲ್ಲಿ ಒಂದು ನವಿಲಿಗೆ ಏನಿಲ್ಲ, ಆಸೆ ಇಲ್ಲ. ಯಾವುದು? ಹಾರ್ತಾ ಇರುವ ನವಿಗೆ ಆಸೆ ಇಲ್ಲ. ಅದು ಏನಾರ ಬಿದ್ದಿಲ್ಲ, ಏನಾರ ನವಿಗಳು ಇಲ್ಲದ ಆ ಒಳಗೆ ದುರಾಸೆ ಇದ್ದಿದ್ರೆ ನವಿಲು ಇಳಿದು ಬರ್ತದೆ. ಇಳಿದು ಬಂದ ಕೂಡಲೇ ಬಲಿ ಇಡದೆ. ಹಲೋ, ದುರಾಶೆ ಎಳೆದುಕೊಂಡು ಬಂದಿದೆ, ಬಲಿಯಲ್ಲಿ ಬಿದ್ದಿದೆ. ಈಗ ಅರ್ಥ ಆಯ್ತಾ? ಎಂಟೈಸ್ಡ್, ಇಂಗ್ಲಿಷ್ ಅಲ್ಲಿ ಎಂಟೈಸ್ಡ್ ಅನ್ನೋ ಪದ ಬಹಳ ಇಂಟ್ರೆಸ್ಟಿಂಗ್ ಇದೆ. ಎಂಟೈಸ್ಡ್ ಅಂದ್ರೆ ಬಲಿ ಹಾಕುವಾಗ ಉಪಯೋಗ ಮಾಡ್ತಕ್ಕಂಥ ಪದ ಅದು. ಅಂದ್ರೆ ಆ ಪಶು ಪಕ್ಷಿಗಳು ಆ ಆಸೆ ಪಟ್ಟು ಕಾಳನ್ನು ನೋಡಿ ಅಥವಾ ನವಿಲನ್ನು ನೋಡಿ ಒಳಗೆ ಬಂದಾಗ ಅದು ಎಂಟೈಸ್ ಅಂದ್ರೆ ಅದು ಸಂಪೂರ್ಣವಾಗಿ ಬಲಿಗೆ ಉರುಳಿಗೆ ಬಿದ್ದುಬಿಡ್ತದೆ. ಈಗ ಉರುಳಿಗೆ ಬಿದ್ದಾಗ ಅರ್ಥ ಆಯ್ತಾ? ಉರುಳಿಗೆ ಬಿದ್ದಾಗ ಅಲ್ಲಿ ಅಲ್ಲಾಡ್ತಾ ಇರ್ತಲ್ಲ, ಬಲ ಬಲ ಅಂತ ಅಲ್ಲಾಡ್ತದೆ. ಏನಿದೆ ಅನ್ಯ ಭಾಷೆ ಟೈಪ್ ಅಂತ ಹೇಳ್ತಾರೆ. ಅಲ್ಲಾಡ್ತಾ ಇರ್ತದೆ. ಅಲ್ಲಾಡ್ತಾ ಇದ್ದು ಬಹಳ ಪ್ರಯತ್ನ ಪಡ್ತದೆ. ಅಂದ್ರೆ ಅರ್ಥ ಏನು? ಸಿಕ್ಕೊಂಡಿದೆ. ಈಗ ಶೋಧನೆ. ಈಗೇನು? ಶೋಧನೆ. ಅಂದ್ರೆ ಅರ್ಥ ಏನು? ಅದನ್ನು ತಗೊಂಡೋಗ್ತಾರೆ. ಯಾರು ತಗೊಂಡೋಗ್ತಾರೆ? ಬೇಟೆಗಾರನನ್ನು ತಗೊಂಡೋಗಿ ಅದನ್ನು ಬುಟ್ಟಿಯಲ್ಲಿ ಕಟ್ಟಿಟ್ಟು ಬೋನಲ್ಲಿ ಇಟ್ಟು ಅದನ್ನು ಬಲಿಯಲ್ಲಿ ಇಟ್ಟಿರ್ತಾನೆ. ಪಾಪ ಕಾಯ್ತಾ ಇರ್ತದೆ. ಅವನು ಬೇಟೆಗಾರನು ಏನ್ ಮಾಡ್ತಾ ಇರ್ತಾನೆ? ಕತ್ತಿ ನೋಡ್ತಾ ಇರ್ತಾನಂತೆ. ಕತ್ತಿ ಮಸ್ಸಿತಾ ಇರ್ತಾನೆ. ಅದು ಕತ್ತಿ ಮಸ್ಸಿದು ನೋಡ್ತಾ ಈಗೇನು ಬಂದಿದೆ? ಆಸೆನೇ ಇಲ್ಲದಿದ್ರೆ ಹಲೋ ಆ ನವಿಲನ್ನು ನೋಡಿ ಬರ್ತಿತ್ತ ಇದು? ಆಸೆ ಇರುವುದರಿಂದ ನವಿಲು ಇನ್ನೊಂದು ನವಿಲನ್ನು, ಯಾವ ನವಿಲದು? ಬನಾವಟಿ ನವಿಲ್, ಆರ್ಟಿಫಿಷಿಯಲ್ ನವಿಲ್. ಅರ್ಥ ಆಗ್ತದೆ? ಈಗ AI ಅಂತೇಳಿ ಬಹಳ ಚಾಲುವಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಆಪ್ ಬಂದಿದೆ. ಅದೇ ರೀತಿಯಲ್ಲಿ ಆರ್ಟಿಫಿಷಿಯಲ್ ನವಿಲ್, ಕನ್ನಡದಲ್ಲಿ ಅಂತಾರೆ ಆರ್ಟಿಫಿಷಿಯಲ್ ನವಿಲ್ಗೆ ಮನುಷ್ಯನ ಕೈಯಿಂದ ಮಾಡಲಾಗಿರ್ತಕ್ಕಂಥ ನವಿಲ್, ರೆಡಿಮೇಡ್ ನವಿಲು, ಜೀವಂತವಾಗಿರುವುದಿಲ್ಲ. ಆ ನವಿಲನ್ನು ನೋಡಿ ಇಳಿದು ಬಂದ ಕೂಡಲೇ ಹಲೋ ಲಿಸನ್ ಕೇರ್ಫುಲಿ, ಈಗ ಅಲ್ಲೇ ಬಲಿಗೆ ಬಿದ್ದುಬಿಟ್ಟಿದೆ. ಬಲಿಗೆ ಬಿದ್ದಿದ್ದಕ್ಕೆ ಎಂಟೈಸ್ ಅಂತ ಹೇಳ್ತಾರೆ. ಅಂದ್ರೆ ಮರಳುಗೊಂಡವನಾಗಿ, ಅಂದ್ರೆ ಪೂರ ಅದರಲ್ಲಿ ಬಿದ್ದುಕೊಂಡು ಸಿಕ್ಕೊಂಡು ಅಲ್ಲಾಡ್ತಾ ಇದ್ದಾನೆ, ಲಡ ಅಂತ ಹೇಳಿ ಹೆಂಗಾರ ಮಾಡಿ ಬಿಡಿಸ್ಕೋಬೇಕಂತ ಮೊದಲು ಬರುವಾಗ ಗೊತ್ತಿಲ್ಲಾಗಿತ್ತು ಅವನಿಗೆ. ಚುಪ್ಪಿಚು ಓ ನವಿಲ್ ಮುಲ್ಕು ಆಯಾ ತೋರೆ ಬಾಬಾ, ಓ ತೋ ನವಿಲ್ ನೇಕ್ಯಾನೆ, ಓ ತೋ ಮೇರಾ ಫಾಸಿ ಕಾ ಫಂದ ಅಂತೇಳಿ ಆಮೇಲೆ ಗೊತ್ತಾಯ್ತು. ಅರ್ಥ ಆಯ್ತಾ? ಈಗ ಅಲ್ಲೇ ಶೋಧನೆಯಲ್ಲಿ ಬಿದ್ದು ಅವ ಅಲ್ಲಾಡ್ತಾ ಇದ್ದಾನೆ. ಮತ್ತು ಇಲ್ಲಿ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ, ಕರ್ತನೇ ಸ್ತೋತ್ರ, ಈ ಮಾಯಾಜಾಲದಿಂದ ನಾನು ತಪ್ಪಿಕೊಂಡು ಬರುವಂತೆ ಸಹಾಯ ಮಾಡಿ ಕರ್ತನೆ. ಓ ಕಮಾನ್ ಗಾಯ್ಸ್, ಮನಸ್ಸು ತಿರ್ಕೋ. ನೀನು ಆ ಮಾಯಾಜಾಲದಿಂದ ಬರಬೇಕಾದ್ರೆ ಇನ್ನು ಮುಂದೆ ನಾನು ಎಂದಿಗೂ ಆ ದುರಾಸೆಗೆ ಅವಕಾಶ ಕೊಡುದಿಲ್ಲ ಎಂಬುದಾಗಿ ಪಶ್ಚಾತ್ತಾಪಟ್ಟರೆ ಆ ಬಲಿಯಿಂದ ಕೂಡ ಬಿಡಿಸ್ತಕ್ಕಂಥ ಸರ್ವಶಕ್ತನಾಗಿದ್ದಾನೆ ನಿಮ್ಮ ದೇವರು. ಅಲ್ಲಿದ್ದುಕೊಂಡು ಕರ್ತನೇ ರಾಜ, ನಾನು ಅಲ್ಲಿ ಹೋಗಿದ್ರೆ ನನಗೆ ಆ ಅಂಗಡಿ ನನಗೆ ಜಗ್ಗುತ್ತಾ ಇರ್ತದೆ ಕರ್ತನೆ. ಅಂದ್ರೆ ಅರ್ಥ ಏನು? ಅಂಗಡಿ ಜಗ್ಗುದಿಲ್ಲಣ್ಣ, ನಿನ್ನ ಮೈ ಒಳಗಿರ್ತಕ್ಕಂಥ ಶರೀರದ ಆಸೆ, ಕಣ್ಣ ಆಸೆ, ಬದುಕು ಬಾಳಿನ ನಿಮ್ಮಲ್ಲಿ ಜಗ್ಗುತ್ತದೆ. ಅಂಗಡಿ ಜಗ್ಗಲ್ಲ. ಅಂಗಡಿ ಎಲ್ಲರ ಮುಂದೆ ಎಲ್ಲರೂ ಹೋಗ್ತಾ ಇರ್ತಾರಲ್ಲ ಅಂಗಡಿ ಮುಂದಿಂದ, ಹೌದಲ್ಲ? ಯಾವ ಅಂಗಡಿ ಮುಂದಿಂದ? ಶೇರೆ ಅಂಗಡಿ, ಕರೆಕ್ಟ್. ಶೇರೆ ಅಂಗಡಿ ಮುಂದೆ ಎಲ್ಲರೂ ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ಜಗ್ಗುದಿಲ್ಲ. ಯಾಕೆ? ಅವ್ರಿಗೆಲ್ಲ ಆಸೆ ಇಲ್ಲ. ಅದರ ಬಗ್ಗೆ ಆಸೆ ಸತ್ತೋಯ್ತು. ಎಲ್ಲರೂ ಹೇಳ್ತಿರಲ್ಲ. ನನ್ನ ಪ್ರಿಯ ಸಹೋದರೇ, ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಾವು ಪಾಪದ ನಿಮಿತ್ತ ಏನಾಗಿದ್ದೇವೆ? ಸತ್ತವರಾಗಿದ್ದೇವೆ. ಎಲ್ಲ ಹೇಳ್ತೀರಿ, ನಾನು
ಪಾಪದ ನಿಮಿತ್ತ ಸತ್ತವನಾಗಿದ್ದೇನೆ, ಕ್ರಿಸ್ತನ ನಿಮಿತ್ತ ಕ್ರಿಸ್ತನಲ್ಲಿ ಬದುಕೋನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲೆಡ್ತಲ್ಲ ಮತ್ತೊಂದು ಹೇಳ್ತೀರಿ, ನಾನು ಪಾಪದ ನಿಮಿತ್ತ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳೆಹಣ್ಣಂಬ ಇವೆಲ್ಲದರ ನಿಮಿತ್ತ ನಾನು ಸತ್ತವನಾಗಿದ್ದೇನೆ, ಕ್ರಿಸ್ತನ ನಿಮಿತ್ತ ನಾನು ಬದುಕೋನಾಗಿದ್ದೇನೆ. నేను క్రీస్తు కొరకు సత్యదనికితేనుండ్రా. అరే నాయన బైబిల్ ఎక్కడ రాయబడింది? ಕ್ರಿಸ್ತನ ನಿಮಿತ್ತ ಬದುಕಬೇಕು, ಪಾಪದ ನಿಮಿತ್ತ ಸಾಯಬೇಕೆಂಬುದಾಗಿ. ಈಗ ನಾವು ಬರ್ತಾ ಇದ್ದೇವೆ, ಈ ಸೊಕ್ಕಿಯ ದುರಾಶೆ ಇಲ್ಲದಿದ್ರೆ ಅವನ ಅರ್ಧದೊಳಗೆ ಬೀಳೋದಿಲ್ಲ. ಹೌದಲ್ಲ? ಇವನು ಮಾಯಾಜಾಲದಲ್ಲಿ ಬಿದ್ದುಕೊಂಡು ಅಲ್ಲಾಡ್ತಾ ಇದ್ದಾನೆ, ಅದರೊಳಗೆ ಮತ್ತೆ ಪ್ರಾರ್ಥನೆ ಮಾಡಿದ್ರೆ ಹೊರಗೆ ಬರ್ತಾನ. ಫಸ್ಟ್ ಯು ಮೇಕ್ ಯುವರ್ ಸೆಲ್ಫ್ ಅಲರ್ಟ್. ನೀನು ಎಚ್ಚೆತ್ತುಕೊಳ್ಳಬೇಕೀಗ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಫೋನ್ನಲ್ಲಿ, ಚಾಟ್ನಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡು, ಅನೈತಿಕವಾದ ಸಂಬಂಧ ಇಟ್ಕೊಂಡು ಈ ಮಾಯಾ ಲೋಕದಲ್ಲಿ ಮಾಯಾ ಮಾಡ್ತಾ ಇದ್ದು, ಇಲ್ಲಿ 100 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ನಿಮಗೆ ಶೋಧನೆಯಿಂದ ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ. ಯಾಕಂದ್ರೆ ನೀವೇ ಸೊಕ್ಕಿ ಆಸ್ತಿಯಿಂದ ಶೋಧನೆಯಲ್ಲಿ ಬಿದ್ದು ಅಲ್ಲಾಡ್ತಾ ಇದ್ದೀರಿ. ಏನು ಟೈಮ್ ಪಾಸೇ, ಜಸ್ಟ್ ಟೈಮ್ ಪಾಸು, ಟೈಮೇ ಇಲ್ಲ ಇಲ್ಲೇ. ಅದಕ್ಕಾಗಿ ಎಷ್ಟು ಅದ್ಭುತವಾಗಿ ಹೇಳಲಾಗಿದೆ, ಸೊಕ್ಕಿಯ ದುರಾಸೆಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾ ಇದ್ದಾನೆ, ಆಮೇಲೆ ಶೋಧಿಸಲ್ಪಡ್ತಾನೆ. ಲಿಸನ್ ಕೇರ್ಫುಲಿ. ಆಸೆ ಗರ್ಭ ಧರಿಸಿ ಪಾಪವನ್ನು ಹೇರುವುದು, ಪಾಪವು ತನ್ನ ಕಾಲವು ಪರಿಪಕ್ವವಾದ ನಂತರ ಮರಣವನ್ನು ಪಡೆಯೋದು. ಹೀಗೆ ಮನುಷ್ಯನು ತನ್ನ ಸೊಕ್ಕಿಯ ದುರಾಸೆಗಳಿಂದ ಜಾಗರೂಕರಾಗಿರೋಣ. ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಎಚ್ಚರವುಳ್ಳವರಾಗಿದ್ರು ಕೂಡ ಬದುಕ್ತೀವ್ರಿ. ನಾವು ಬಹಳ ಜನರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ, ಆದ್ರೆ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೇನೆ. ಆಸೆನೇ ಇಲ್ಲದಿದ್ರೆ ಅವನಿಗೆ ಎಷ್ಟು ತಂದು ಹಾಕಿದ್ರು ಕೂಡ ಅವನು ಬೀಳುವುದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪಾಪ ಕೆಲವು ಜನ ಗೊತ್ತಿಲ್ಲ, ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗಿನ ಕಾಲದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಭಯಂಕರವಾದಂತಹ ಟ್ರ್ಯಾಪ್ ನಡೀತಾ ಇದೆ. ಅದಕ್ಕೆ ಎಂಟೈಸಿಂಗ್ ಅಂತ ಹೇಳ್ತೇವೆ, ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ. ಏನಂತ ಹೇಳ್ತಾರೆ? ಹನಿ ಟ್ರ್ಯಾಪ್ ಅಂದ್ರೆ ಗೊತ್ತೈತಿ? ಹನಿ ಅಂದ್ರೆ ಗೊತ್ತೈತಲ್ಲ? ಹನಿ ಅಂದ್ರೆ ಜೇನು. ಜೇನು ಅಂದ್ರೆ, ಹನಿ ಟ್ರ್ಯಾಪ್ ಅಂದ್ರೆ ಸೌಂದರ್ಯವಾದಂತ ಸ್ತ್ರೀಯಿಂದ ಜನರನ್ನು ಬಲಿ ಹಾಕೊಳ್ಳೋದು. ನನ್ನ ಇಂಟರ್ನೆಟ್ನಲ್ಲಿ, ನನ್ನ ಸಾಮಾಜಿಕ ಜಾಲತಾಣದಲ್ಲಿ, ನನ್ನ ಅಕೌಂಟ್ನಲ್ಲಿ ಅನೇಕ ಜನರು ಫಾಲೋವರ್ ಇದ್ದಾರೆ, ಮತ್ತು ಅನೇಕ ಜನರು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾರೆ. ಆದರೆ ಅಲ್ಲಿ ಕೆಲವರು ಬರೆದಿರ್ತಾರೆ, ಕೆಳಗೆ ಏನಂತ ಬರೆದಿರ್ತಾರೆ, ಅವರು ಈಗ ಇಷ್ಟು ಜಾಣರಾಗಿರ್ತಾರೆ, ದಯಮಾಡಿ ಕೇಳಿಸ್ಕೊಳ್ತೀರಿ. ಅವರು ಕಂಪ್ಲೀಟ್ ಫೇಸ್ಬುಕ್ನಲ್ಲಿ, ಟ್ವಿಟರ್ನಲ್ಲಿ, ಇಂಥ ಒಂದು ಅಕೌಂಟ್ನಲ್ಲಿ ನಿಮಗೆ ಆಸ್ತಿ ಪಾಸ್ತಿಗಳು, ನಿಮ್ಮ ಜಾಬು, ನಿಮಗಿರ್ತಕ್ಕಂಥ ಎಲ್ಲವನ್ನು ಕಂಪ್ಲೀಟ್ ಸ್ಟಡಿ ಮಾಡಿ ಆಮೇಲೆ ಫ್ರೆಂಡ್ ರಿಕ್ವೆಸ್ಟ್ ಆಗ್ತಾರಲ್ಲ. ನಾನು ಸ್ಪಿನ್ಸ್ಟರ್, ನಾನು ಕನ್ಯೆ, ಎಲ್ಲಿಂದ ಬಂದಿದ್ದೇನೆ? ನಾನು ಸ್ವಿಟ್ಜರ್ಲ್ಯಾಂಡ್ನಲ್ಲಿಂದ ಇದ್ದೇನೆ, ನಾನು ಕನ್ಯೆ ಆಗಿದ್ದೇನೆ, ನನಗೆ ಯಾರು ಇಲ್ಲ. ಯಾರಿಗೆ ಯಾವ ರೀತಿಯಲ್ಲಿ ಟ್ರ್ಯಾಪ್ ಮಾಡಬೇಕು ಅನ್ನೋದು ಬಹಳ ಜಾಗ್ರತೆಯಿಂದ ಗೊತ್ತು ನೋಡಿ. ಈ ರೀತಿಯಿಂದ ಹವಾರ್ ಯು ಏನಾಗಿದೆ ಅಂತ ಅಲ್ಲೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು. ನಾವೇನ್ ಮಾಡಿರ್ತೇವೆ, ಪಾಪ ಯಾರೋ ದೇವರ ಭಕ್ತರು ಅಂತೇಳಿ ನಾವು ಫ್ರೆಂಡ್ ರಿಕ್ವೆಸ್ಟ್ಗೆ ಅಕ್ಸೆಪ್ಟ್ ಮಾಡಿರ್ತೇವೆ, ಚಾಟಿಂಗ್ ಮಾಡ್ತಾರೆ. ಹವಾರ್ ಯು, ಹಾಯ್ ಅಂತ. ಕೆಲವು ಜನ ಫ್ರೆಂಡ್ ರಿಕ್ವೆಸ್ಟ್ ಬಂದು ಅಲ್ಲಿ ರಿಕ್ವೆಸ್ಟ್ ಅನ್ನು ತಗೊಂಡಿದ ಕೂಡಲೇನೆ ಏನೇನ್ ಮಾಡ್ತಾರೆ, ಆಸೆ ಇದ್ದವ್ರು ಏನ್ ಮಾಡ್ತಾನೆ, ಹಾಯ್ ಹೌ ಆರ್ ಯು, ವೇರ್ ಆರ್ ಯು ಅಂತ ಕೇಳ್ತಾನೆ. ನನಗೆ ಬಂದಿದ್ದು ಲೆಕ್ಕವಿಲ್ಲ. ಹಲ್ಲೆಲೂಯ. ಪಾಪ ಅವರು ಗೊತ್ತಿಲ್ಲ, ನನಗೆ ಪುರುಷತ್ವನೂ ಇಲ್ಲ ಅಂತ ಹೇಳಿ. ಮತ್ತು ಈ ಹನಿ ಟ್ರ್ಯಾಪ್ ನಲ್ಲಿ ಬಂದಿರತಕ್ಕಂಥವ್ರು ಬಹಳ ಜನರು ಇವರು. ಅವರು ಬಂದ ಕೂಡಲೇ ಸುಂದರವಾದ ಹುಡುಗಿ ಫೋಟೋ ಹಾಕಿರ್ತಾರಲ್ಲೇ, ಸುಂದರವಾದ ಹುಡುಗಿ ಫೋಟೋ ಹಾಕಿರ್ತಾರೆ. ಬಂದ ಕೂಡಲೇ ಅರೇ ಎಂತ ಸುಂದರವಾದ ಹುಡುಗಿ, ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿಲ್ಲ ಅಂತೇಳಿ ಮೊದಲೇ ಏನಾಗ್ತಾರೆ, ಉತ್ಸಾಹ. ಅವನೊಳಗೆ ಆಸೆ ಇಲ್ಲದಿದ್ರೆ ಅದಕ್ಕೆ ರಿಕ್ವೆಸ್ಟ್ ಕಳಿಸಿದ, ನಾನು ರಿಕ್ವೆಸ್ಟ್ ಓಕೆ ಮಾಡ್ತೇನೆ, ಮತ್ತು ನನ್ನ ಪ್ರಸಂಗ ಎಲ್ಲ ಅಷ್ಟೇ ಇರುತ್ತೆ. ರಿಕ್ವೆಸ್ಟ್ ಈ ಎಲ್ಲ ಏನ್ ಮಾಡ್ಯಾರ ಗೊತ್ತಿದ್ದರು, ಎಲ್ಲ ರಿಕ್ವೆಸ್ಟ್ ಕಳಿಸಿದ್ರು. ಪಾಪ ಒಬ್ರು ಮೆಸೇಜ್ ಮಾಡಿ ನೋಡಿದ್ರು, ಹಾಯ್ ಹೌ ಆರ್ ಯು. ಯಾಕೆ ಹೌ ಆರ್ ಯು? ನನ್ನ ಕಡೆ ಟೈಮ್ ಇದೆ ಅಷ್ಟು. ನನಗೆ ಈ ಚಾಟ್ ಮಾಡಬೇಕಾದ್ರೆ ಹಾಯ್ ಅಂತ ಬರೆಯಾಕ ನನ್ನ ಕಡೆ ಪುರುಸುತ್ತಿರೋದು ಒಂದು ಸಾರಿ. ಆವಾಗ ಮತ್ತೆ ನೋಡ್ತೇನೆ, ಮತ್ತೆ ಅದಕ್ಕೆ ರೆಸ್ಪಾಂಡ್ ಬರಲಿಲ್ಲದರೆ ಅಲ್ಲಿರುವ ಮಾಯಾ ಏನಾಗ್ತದೆ, ಆ ಸೌಂದರ್ಯ ಮಾಯಾ ಏನಾಗ್ತದೆ, ಜೀರೋ ಆಗ್ತದೆ. ಅಂದ್ರೆ ಅವರು ಹಾಕುವ ಶೋಧನೆ, ಇದಕ್ಕೆ ಶೋಧನೆ ಅಂತಾರಲ್ಲೇ, ಕೆಟ್ಟದಕ್ಕೆ ಪ್ರೇರೇಪಿಸುವ ಶೋಧನೆ ಅಂತಾರೆ. ಇದು ಯಾರಿಂದ ಬರ್ತದೆ?
ಸೈತಾನ ಬರ್ತದೆ. ಈಗ ನಿನ್ನೊಳಗೆ ಆಸೆನೇ ಇಲ್ಲ ಅಂದ್ರೆ ಎಷ್ಟು ಜನ ನೀವು ಹನಿ ಟ್ರ್ಯಾಪ್ ಹಾಕಿದ್ರು ಕೂಡ ಆ ಹನಿ ಟ್ರ್ಯಾಪ್ ಅಲ್ಲಿ ನೀವು ಬೀಳದೆ ಬೀಳೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರೆ ಯಾವ ಟೈಪ್ನಲ್ಲಿ. ಮತ್ತು ಇನ್ನೊಂದು ಯಾವ ಟೈಪ್ನಲ್ಲಿ ಅಂದ್ರೆ ನಾನು ಪಾಸ್ಟರ್ ಆಗಿದ್ದೀನಲ್ಲ, ನನ್ನ ಫೇಸ್ಬುಕ್ನಲ್ಲಿ ನಾನು ಸಿಂಗಲ್ ಆಗಿದ್ದೀನಿ ಅಂತ ನಾನು ಹಾಕಿದ್ದೀನಿ ಅದರೊಳಗೆ. ಅದು ಸಿಂಗಲ್ ಆಗಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಈ ಸಿಂಗಲ್ ಆಗಿದ್ದೀನಿ ಅಂತ ಹೇಳಿದ ಕೂಡ ಇವೆಲ್ಲ ಬರ್ತಾವ ನನಗೆ ಗೊತ್ತಿಲ್ಲ. ನಾನು ಇವ್ರು ಯಾರು ಆಗ್ತಾರೆ ಅಂತ ಹೇಳಿ तेरा सिंगल है क्या उसमें? हाँ सिंगल है, उसने तेरे को डाल रहे क्या ಜಾಲ डाल रहे. ಎಲ್ಲಿಂದ ಏಮೇ ಯಾವ್ಯಾವ ದೇಶದಿಂದ ಹಾಯ್ ಅಂತ ಹಾಯ್ ಓ ವಾಟ್ ಈಸ್ ಯುವರ್ ನೇಮ್. ನೇಮ್ ಅಂದ್ರೆ ಬರ್ದಿತ್ತು ಗೊತ್ತಿಲ್ಲ ಏನಲ್ಲಿ. ಮತ್ತು ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಫೇಸ್ಬುಕ್ ನಲ್ಲಿ ಎಲ್ಲ ನೋಡಿದಾಳಕಿ ಅಥವಾ ಅವನು ನೋಡಿದಾನೆ ಮತ್ತು ಏನ್ ಮಾಡ್ತೀರಿ ಅಂತ ಕೇಳ್ತಾರಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಲಿಲ್ಲ ಅದಕ್ಕೆ. ಯಾಕಂದ್ರೆ ಅಲ್ಲಿ ರಿಕ್ವೆಸ್ಟ್ ಬಂದ ಕೂಡಲೇ ನಿಮ್ಮ ಕೆಲವು ಜನ ಲಪಕ್ ಅಂತ ಬಿದ್ದಿರ್ತಾರೆ. ಹೋ ಯು ಆರ್ ಲುಕಿಂಗ್ ಸೋ ಗುಡ್, ಐ ಲೈಕ್ ಯು, ಯು ಆರ್ ವೆರಿ ಕ್ಯೂಟ್ ಅಂತೇಳಿ ಆವಾಗಲೇ ಕಮೆಂಟ್ ಹಾಕಿರ್ತಾರೆ. ಅವಾಗ ಗೊತ್ತಾಗ್ತದೆ ಬಕ್ರಾ ರೆಡಿಯೋ ಅಂತೇಳಿ. ಅಂದ್ರೆ ಅರ್ಥ ಏನು? ಅವನೊಳಗೆ ಏನಿದೆ? ದುರಾಸೆ. ನಮ್ಮೊಳಗೆ ದುರಾಸೆ ಇದ್ರೆ ನಾವು ಯಾರು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ನೇರ ಹೊರಿಸಿ ಅವ್ರ ಮೇಲೆ ಅಪವಾದ ಹೊರಿಸ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮುಂದೆ ಬರ್ತಕ್ಕಂಥವನು ಅವನು ಎಂಥವನೇ ಇರಲಿ ದುರಾಸೆ. ಆದ್ರೆ ದೇವ್ರ ಮಕ್ಕಳಿಗೆ ದುರಾಸೆ ಇದ್ರೆ ಮಾತ್ರ ಖಂಡಿತವಾಗಿ ಬೀಳ್ತಾನೆ. ಅದರಲ್ಲಿ ನಾನು ಕೂಡ ಒಬ್ಬನಂತ ತಿಳ್ಕೊಳ್ಳಿ. ಈ ವಿಷಯದಲ್ಲಿ ಫುಕೋಟಾಗಿ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ಕೊಳ್ಳಿ ಯಾರು ಬಿಡ್ತಾರೇನ್ರಿ? ಆದ್ರೆ ಬುದ್ಧಿವಂತನಾದ್ರೆ ಹಿಡ್ಕೊಳ್ಳಿ. ಯಾಕಂದ್ರೆ ಗೊತ್ತಿದೆ ಪುಕ್ಷಾಟಿ ಮೇ ಪೈಸಾ ದೇರುವುದು ಕಾತೋ ಗಲ್ಲ ಗಾತಾಚಿನೆ ಅಂತೇಳಿ. ಕೆಲವು ಜನ ಬುದ್ಧಿವಂತರು ಇರ್ತಾರೆ. ಅವ್ರಿಗೆ ಏನಿರೋದಿಲ್ಲ, ಇವ್ರಿಗೆ ಆಸೆ ಇರೋದಿಲ್ಲ, ದುಡ್ಡಿನ ಆಸೆ ಇರೋದಿಲ್ಲ. ದುಡ್ಡಿನ ಆಸೆ ಇದ್ದವ್ರಿಗೆ ಸುಳ್ಳು ಫುಕೋಟ್ ಏನು ಕೆಲಸ ಮಾಡಿದೆ ನಿನಗೆ, ನೀನು 10,000 ರೂಪಾಯಿ ಹಾಕು, 11,000 ರೂಪಾಯಿ ಹಾಕು ಹಿಮ್ ಟ್ರಸ್ಟ್ ಅಲ್ಲಿ, ನಿನಗೇನ್ ಬರ್ತದೆ ತಿಂಗಳ 1,000 ಒಂದು ವರ್ಷದಲ್ಲಿ 1.5 ಲಕ್ಷ ರೂಪಾಯಿ ನಿನಗೆ ಅಕೌಂಟ್ ನಲ್ಲಿ ಸಿಕ್ಬಿಡ್ತದೆ, ಪೆನ್ಷನ್ ಆಗಿ ಸಿಕ್ಬಿಡ್ತದೆ ಅಂತ ಹೇಳಿದ್ಕೊಳ್ಳಿ. ನಾವೆಲ್ಲ ಆಸೆ ಪಟ್ಟಿದ್ದೇವೆ. ದುರಾಸೆ. ಅರ್ಥ ಆಗಿದೆ? ಅದ್ರಲ್ಲಿ ನಾನು ಕೂಡ ಒಬ್ಬನು. ನಾನು ಕೂಡ ಹಾಕಿದ್ರಲ್ಲಿ 1,000 ದುಡ್ಡು ಬಂತು. ಮತ್ತೆ ನಮ್ಮ ತಾಯಿ ಹೆಸರ ಮೇಲೆ ಹಾಕಿದೆ, ಅದಕ್ಕೂ ದುಡ್ಡು ಬಂತು. ಮತ್ತೊಬ್ಬರ ಹೆಸರ ಮೇಲೆ ಹಾಕ್ಲಿಕ್ಕೆ ತಯಾರಾದೆ. ಗಂಭೀರವಾಗಿ ಹೇಳ್ತಾರಲ್ಲ. ಆಮೇಲೆ ಮುಳಿಸ್ಕೊಂಡು ಹೋಗ್ಬಿಟ್ಟ ಕೂಡಲೇ ನಾವು ಪಾಪ ಎಲ್ಲಾ ಜನರು ಅವನ ಮೇಲೆ ಹಾರ್ತಿದ್ರು. ಯಾರು ಹಿಮ್ ಟ್ರಸ್ಟ್ ಆರ್ಗನೈಸ್ ಮಾಡಿದವನ್ನ ಆಳ್ತಿದ್ರು. ಆದರೆ ನಾನು ಪ್ರಾರ್ಥನೆಯಲ್ಲಿ ಹಲ್ಲೆಲೂಯಾ, ದೇವರೇ ಕರ್ತನೆ ಸ್ತೋತ್ರ ರಾಜ, ಕರ್ತನೆ ನಾವು ಕಷ್ಟಪಟ್ಟು ದುಡಿದಿದ್ದು ಕರ್ತನೆ ದುಡ್ಡು ಕರ್ತನೆ, ನಮ್ಮ ತಾಯಿ ಪಾಪ ಬ್ಯಾಂಕಿನಲ್ಲಿ ಇಟ್ಟಿದ್ದ ದುಡ್ಡೆಲ್ಲ ತಂದು ಕೊಟ್ಟಿದೆ ಕರ್ತನೆ, ಇದು ಯಾಕೆ ಹಿಂಗಾಗಿದೆ ಕರ್ತನೆ, ಕಾಪಾಡು ಕೊಡ್ತಾರೆ, ಕೊಡು ದೇವರೇ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರು ಏನು ಹೇಳಿದ್ರೆ ಗೊತ್ತಿದೆ? ನಿನಗೆ ಮೊದಲೇ ಹೇಳಿದೆ ನಾನು, ಎಲ್ಲಾ ಕೆಟ್ಟತನಕ್ಕೆ ಮೂಲ ಹಣದ ಆಸೆ ಅಂತೇಳಿ. ನಿನ್ನಲ್ಲಿರುವ ಆಸೆಯಿಂದ ನೀನು ಎಳೆಯಲ್ಪಟ್ಟು ಹೋಗಿ ಬಿದ್ದಿದ್ಯಪ್ಪ. ನೀನು ಎಚ್ಚರ ತಪ್ಪಿದಿ, ಈಗ ಬಂದು ಪ್ರಾರ್ಥನೆ ಮಾಡಿದ್ರೆ ಏನ್ ಲಾಭ? ಈ ಎಚ್ಚರ ತಪ್ಪಿ ಬಿಟ್ಟಿದಿ ನೀನು. ಅದಕ್ಕಾಗಿ ಹಣದ ಆಸೆ ಎಲ್ಲಾ ಕೆಟ್ಟತನಕ್ಕೆ ಮೂಲ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲಿದೆ ಮಾತು? ಬೈಬಲ್ ನಲ್ಲಿದೆ, ಎತ್ಕೊಳ್ಳಿ. ಅದೆಲ್ಲ ಬೈಬಲ್ ನಲ್ಲಿದೆಯಲ್ಲ, ತಿಮೋತಿಯಲ್ಲಿದೆ, ಎಂತ ಯಾರ ಮನೆ ಪಕ್ಕದಲ್ಲಿದೆ. ಗಂಭೀರವಾಗಿ ಹೇಳ್ತಾರೆ. ತಿಮೋತಿ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಎಲ್ಲಾ ಕೆಟ್ಟತನಕ್ಕೆ ಮೂಲ ಹಣದ ವ್ಯಾಮೋಹ. ನಾಟ್ ಲವ್, ಲಿಸನ್ ಕೇರ್ಫುಲಿ. ಹಣದ ಮೋಹ. ಇಂಗ್ಲಿಷ್ ಅಲ್ಲಿ ದ ಲಸ್ಟ್ ಆಫ್ ದ ಮನಿ. ಕ್ವೈಟ್ ಡಿಫರೆಂಟ್ ಲಸ್ಟ್. ಅಂದ್ರೆ ಇಲ್ಲೂ ಕೂಡ ಏನಿದೆ? ಆಸೆ, ದುರಾಸೆ ಅನ್ನೋ ಪದ ಇದೆ. ಆವಾಗ ಇವನ ಹಣ ಎಲ್ಲ ಲಾಸ್ ಮಾಡ್ಕೊಂಡ. ಪಾಪ ಹೇಳ್ತಾರೆ ರೆಫರೆನ್ಸ್ ಅವರಿಗೆ. 2 ತಿಮೋತಿ 6:10 ಎಲ್ಲಾ ಕೆಟ್ಟ ಓದ್ರಕ್ಕ. ಮೊದಲನೇ ತಿಮೋತಿ ಪ್ರಿಂಟ್ ಚೇಂಜ್ ಮಾಡ್ಕೊರಿ, ಡಿಲೀಟ್ ಮಾಡ್ಕೊರಿ. ಮೊದಲನೇ ತಿಮೋತಿ 6:10 ಓದ್ರಮ್ಮ. తెలియదక్క. ధనాపేక్ష సమస్తమైన కీడులకు మూలము. ಧನಾಪೇಕ್ಷ ಎಲ್ಲಾ ಕೇಡಿಗೆ. ಅರ್ಥ ಆಯ್ತಾ? ಕೇಡು ಎಲ್ಲಿಂದ ಬರ್ತಾ ಇದೆ? ದೇವರಿಂದಲ್ಲ, ನಿನ್ನ ದುರಾಸೆಯಿಂದ ಬರ್ತಾ ಇದೆ. ಈ ದುರಾಸೆ ಇಟ್ಕೊಂಡು ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ ಅಂದ್ರೆ ಎಚ್ಚರಿಕೆ ತಪ್ಪಿದಿ ಅಂತ ಅರ್ಥ. ಧನಾಪೇಕ್ಷ ಅಂತಿದೆ ಸಿಸ್ಟರ್. ಕನ್ನಡದಲ್ಲಿ, ನಿಮ್ಮ ಕನ್ನಡದಲ್ಲಿ ಹೆಂಗಿದೆ ಸಿಸ್ಟರ್? ಹಣದ ಪ್ರೀತಿಯು ಸಕಲ ವಿಧವಾದ ಕೆಟ್ಟತನಕ್ಕೆ, ಇದನ್ನು ಸಕಲ ವಿಧವಾದ ಕೆಟ್ಟತನಕ್ಕೆ, ಹಾಳಾಗಲಿಕ್ಕೆ, ಸತ್ಯನಾಶ ಆಗಲಿಕ್ಕೆ ಮೂಲವಾಗಿದೆ. ದ ರೂಟ್ ಆಫ್ ದ ಆಲ್ ಇವಿಲ್. ನಿಮ್ಮಲ್ಲಿ ಹೇಗಿದೆಮ್ಮ? ಮತ್ತೆ ಹೇಳ್ರಿ, ನೀವು ಓದೋ ಕಠಿಣ ಮಾಡುವ. ಕೆಲವರು ಅದಕ್ಕಾಗಿ ಆತುರಪಟ್ಟು ತವಕಪಟ್ಟು ನಂಬಿಕೆಯಿಂದ ತಪ್ಪಿ ಹೋಗಿ, ದೇವರ ನಂಬಿಕೆಯಿಂದ ತಪ್ಪಿ ಹೋಗಿ ಅನೇಕ ದುಃಖಗಳಿಂದ ತಮ್ಮನ್ನು ತಾವೇ ತೀರಿಸಿಕೊಳ್ಳುತ್ತಾರೆ. ನೋಡ್ರಿ, ಆ ದುಃಖಗಳು ಯಾಕೆ ಬರ್ತಿದ್ರಿ?
ಅಕ್ಕ ದೇವಡಿಚ್ಚಂಡ ಅಕ್ಕ ಯಶೋಧನ ನೋಡ್ರಿ, ಅನೇಕ ದುಃಖಗಳಿಂದ ತಮ್ಮನ್ನು ತಾವೇ ತಮ್ಮನ್ನು ತಾವೇ ತಿವಿಯೋದಂದ್ರೆ ಗೊತ್ತಿದೆ ಏನೋ ತಿವಿಯೋದಂದ್ರೆ? ಈಟೆಯಿಂದ ತಿವಿಯೋದು, ಕತ್ತಿಯಿಂದ ತಿವಿಯೋದು, ತಮ್ಮನ್ನು ತಾವೇ ತಿವಿಸಿಕೊಳ್ತಾ ಇದ್ದಾರೆ. ದೇವರಲ್ಲ ಬ್ರದರ್, ಇವನ್ ಡೆವಿಲ್ ಖಾಲಿ ಆಸೆ ಹುಟ್ಟಿಸದ ಹೊರತು ನಿನ್ನ ಪಾಪ, ನಿನ್ನ ದ್ರೋಹ, ನಿನ್ನ ಅಪರಾಧಗಳು ನಿನ್ನನ್ನು ಅಟ್ಟಿಸಿ ತಿವಿತದೆ. ಅದಕ್ಕೆ ಮೊನ್ನೆ ನಾನೊಂದು ಇಂಟ್ರೆಸ್ಟಿಂಗ್ ನಡೆದಿದೆ. ಒಂದು ಪಾಪ ಒಳ್ಳೆ ದೇವ್ರ ಮೇಲೆ ನಂಬಿಕೆ ಇಟ್ಟ ಭಕ್ತ, ಅವ್ನು ಹೇಳ್ತಾ ಇದ್ದಾನೆ, ನಮ್ಮ ಜೊತೆಲಿ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಲು ಸೇರಪ್ಪ ಅಂತೇಳಿ. ಅವನ ಮನೆ ಊರೆಲ್ಲ ಸಾಲನಿದೆ ಅವನಿಗೆ. ಈಗ ಹೇಳ್ತಿರಲ್ಲ, ಗಂಭೀರವಾಗಿ ಹೇಳ್ತಿರಲ್ಲ, ದೇವ್ರ ಮಕ್ಕಳೇ, ಎಲ್ಲಾ ಕೆಟ್ಟತನಕ್ಕೆ ಮೂಲ ಹಣದ ಆಸೆ. ಈಗ ಅನೇಕ ನಂಬಿದ್ದವರು, ಆತ್ಮೀಯರು ಕೂಡ ಈ ಹಣದ ಆಸೆಯಿಂದ ಅವರ ಮನಿ ಹಾಳು ಮಾಡಿಕೊಳ್ತಾ ಇದ್ದಾರೆ. ಅವರ ಆರೋಗ್ಯವನ್ನು, ಎಲ್ಲಾ ಕೆಟ್ಟತನ, ಆರೋಗ್ಯದಲ್ಲಿ ಬರತಕ್ಕಂಥ ಕೇಡು ಮತ್ತು ಮನೆಯಲ್ಲಿ ಸಮಾಧಾನದಲ್ಲಿ ಬರತಕ್ಕಂಥ ಕೇಡು ಯಾವ ಆಸೆ? ಹಣದ ಆಸೆ. ಮತ್ತು ಸೇವೆಯಲ್ಲಿ, ಸಂಸ್ಥೆಗಳಲ್ಲಿ, ತನ್ನ ಸಂಘ ಸಂಸ್ಥೆಗಳಲ್ಲಿ ಬರತಕ್ಕಂಥ ಕೇಡಿಗೆ ಕಾರಣ ಯಾವುದು? ಹಣದ ದುರಾಸೆ. ಪ್ರೈಸ್ ಲಾರ್ಡ್. ಕಣ್ಣಿನ ಆಸೆ, ಬದುಕು ಬಾಲಣ ಡಂಬ, ಎಲ್ಲರದ್ದು ಕಣ್ಣಿನ ಆಸೆ. ಫಸ್ಟ್ ಕಣ್ಣಿನ ಆಸೆ ಕೊಟ್ಟು, ಫಸ್ಟ್ ಕಣ್ಣಿನ ಆಸೆ, ಆಮೇಲೆ ಫಸ್ಟ್ ಶರೀರದ ಆಸೆ. ನೋಡ್ರಿ ಯಾವ್ದೈತಿ ಶರೀರದ ಆಸೆ ಅಂತ ನೋಡ್ರಿ, ಸ್ವಲ್ಪ ಅದು ಮುಗಿಸ್ಬಿಡೋಣ. ಏನೈತಿ? ಹಾಲೆಲೂಯಾ. ಮೊದಲನೇ ಯೋಹಾನ, ಎರಡನೇ ಯೋಹಾನ ಇರ್ಲಿ, ಯಾವ್ದಾರು ತಂದು ಕೊಡ್ರಿ ನನಗೆ. ಮೊದಲನೇ ಯೋಹಾನ 2ನೇ ಅಧ್ಯಾಯದಲ್ಲಿ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಮೋಹಿಸಿದರೆ, ಅರ್ಥ ಆಯ್ತಾ? ಯಾವನಾದ್ರೂ ಲೋಕವನ್ನು ಮೋಹಿಸಿದ್ರೆ ತಂದೆ ಮೇಲಿನ ಪ್ರೀತಿ ಅವನಿಗೆ ಇಲ್ಲವೇ ಇಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟಿದ್ದವಲ್ಲ. ಅಂದ್ರೆ ಅರ್ಥ ಏನು? ಬೆಳಕಿನ ತಂದೆಯಿಂದ ಬರುವುದು ಪರ್ಫೆಕ್ಟ್, ಮೇಲಿಂದ ಬರುವುದು ಪರ್ಫೆಕ್ಟ್, ಒಳ್ಳೆಯ ವರಗಳು ಪರ್ಫೆಕ್ಟ್. ಇವೆಲ್ಲ ತಂದೆಯಿಂದ ಹುಟ್ಟಿದ್ದವರಲ್ಲ. ಇದು ಶೋಧಕನಾದ ಲೋಕದಿಂದ, ನರ್ಕದಿಂದ ಹುಟ್ಟಿರ್ತಕ್ಕಂಥದ್ದು ಅವುಗಳಾಗಿದೆ. ಕಣ್ಣಿನ ಆಸೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಏನು ಕಣ್ಣಿನ ಆಸೆ ಇರೋದು? ಹಲ್ಲೆಲೂಯಾ. ಮೊದಲನೇ ಯೋಹಾನ 2ನೇ ಅಧ್ಯಾಯ 15-16. ಪ್ರೈಸ್ ಲಾರ್ಡ್ ಜೀಸಸ್. ಲಕ್ಷ ಕೇಳ್ತೀರಿ ದೇವ್ರ ಮಕ್ಕಳೇ. ನೋಡ್ರಿ, ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಣ್ಣಿನ ಆಸೆ. ಏನು? ಕಣ್ಣಿನ ಆಸೆ. ಅಕ್ಕ ಏನು ಸುಂದರವಾಗಿದೆ ಅಕ್ಕ ಅಂತ ಹೇಳಿದ ಅವ್ರಿಗೆ. ಅಕ್ಕ ನೀನ್ ಟೀಚರ್ ಅಂತ ಕಾಣಿಸ್ತಾ ಇದೆ ಅಂತ. ಯಾರಿಗೆ ಹೆಂಗ್ ಬೋಲ್ತಾ ಹೊಡ್ಬೇಕು ಗೊತ್ತಿದೆ. ನೀನ್ ಟೀಚರ್ ಅಂತ ಹೌದಾ ಟೀಚರ್ ಅದಕ್ಕೆ ನಾ ಟೀಚರ್ ಅಂತ ಕಾಣಿಸ್ತಾ ಇದೆ. कहते रहो अच्छा लगता है, जीवन का हर सपना नरक लगता है बाद में. ಆಮೇಲೆ ಹೌದಾ ಹೇಗೆ? ಅದಕ್ಕ ಇಲ್ರಿ, ನೀವು ಡ್ರೆಸ್ ಹಾಕ್ತಿರಲ್ಲ, ನಿಮ್ ಡ್ರೆಸ್ ಬಹಳ ಚೆನ್ನಾಗಿರ್ತದ್ರಿ ಅಂತ ಹೇಳ್ಕೊಳ್ಳಿ. ಅರ್ಥ ಏನೀಗ? ಆವಾಗ ಇನ್ನೂ ಡ್ರೆಸ್ ಮೇಲೆ, ಯೂನಿಫಾರ್ಮ್ ಮೇಲೆ, ಡ್ರೆಸ್ ಮೇಲೆ. ಈಗ ನೋಡಿದ್ರೆ ಮೊಬೈಲ್ ತೆಗೆದ್ರೆ ಡ್ರೆಸ್ಗಳು ಕಾಣ್ತಾ ಇರ್ತದೆ. ಪಾಪ ಕೆಲವು ಮೊಬೈಲ್ ನೋಡಿದ್ರೆ ಕುಳು ಅಂತ ಬಿಸಿಲು ಬರ್ತದೆ. ಏನು ಬಂದಿದೆ ಏನಾದ್ರೆ ನೋಡಿದ್ರೆ ಡ್ರೆಸ್ಗಳು ಕಲರ್ಫುಲ್ ಡ್ರೆಸ್ ಇವೇ ಬರ್ತಾರೆ. ಅಂದ್ರೆ ಅರ್ಥ ಏನು? ಕಣ್ಣಿನ ಆಸೆ. ಅರ್ಥ ಏನು? ಎಲ್ಲರನ್ನು ನನ್ನ ನೋಡಿ ಎಲ್ಲ ಆಸೆ ಪಡಬೇಕು. ತನ್ನ ಕರಡಿಯಲ್ಲಿ ನೋಡಿರುವಾಗ ಅಬ್ಬಾ ನಾನು ಬಹಳ ಸುಂದರವಾಗಿ ಕಾಣಬೇಕು. ಸಂತೋಷ ಬೇಡ ಅಂತ ಹೇಳ್ತಾರೆ. ಗ್ರ್ಯಾಂಡ್ ಆಗಿ ಕಾಣ್ರಿ. ಸೌಂದರ್ಯವು ನೆಚ್ಚತಕ್ಕದ, ಲಾವಣ್ಯವು ಮೋಸಕರವಾದದ್ದು. ಯಾರಿಗೆ? ಯಾರು ಸೌಂದರ್ಯ ಮೇಲೆ ಭರವಸೆ ಇಟ್ಕೊಂಡಿರ್ತಾರೆ ನೋಡ್ರಿ, ಯಾರ ಸೌಂದರ್ಯದ ಹಿಂದೆ ಬಂದಿರ್ತಾರೆ ನೋಡ್ರಿ, ಅವರಿಗೆ ಮೋಸಕರವಾದದ್ದು. ಪ್ರೈಸ್ ಲಾರ್ಡ್ ಜೀಸಸ್. ಹೇಳ್ರಿ, ಯಾರು ನೀವೇನ್ರಿ ಯಾವತ್ತು ನೀವು ಖಾಲಿ ದೇವ್ರ ಬಗ್ಗೆ ಮಾತಾಡ್ತಿರ್ತಿರಲ್ಲ, ಯಾವಾಗ ನೋಡಿ ದೇವ್ರ ಬಗ್ಗೆ ಏನೆಲ್ಲ ಹೆಡ್ಡೇಕ್ ಆಗಲ್ಲ ನಿಮಗೆ? ನನಗೆ ಗೊತ್ತಿಲ್ಲ ಇವ್ರಿಗೆ ಎಂತ ಭಾಷೆ ಕೇಳ್ಬೇಕಂತೇಳಿ. ಹಾಗೆ ಹೆಂಗ್ ಮಾತಾಡ್ಬೇಕ್ರಿ? ಆಮೇಲೆ ಬರ್ತಾ ಗೊತ್ತಾಗಿದೆ ಕೆಲವು ಜನರಿಗೆ, ಅವರಿಗೆ ಅವರ ಸೌಂದರ್ಯದ ಬಗ್ಗೆ ವರ್ಣಿಸಬೇಕು, ಅವ್ರಿಗಿರ್ತಕ್ಕಂಥ ಆಡಂಬರದ ಬಗ್ಗೆ ವರ್ಣಿಸಬೇಕು, ಅವ್ರಿಗಿಂತ ಡ್ರೆಸ್ ಬಗ್ಗೆ ವರ್ಣಿಸಬೇಕು. ನನ್ನ ಹತ್ರ ಪುರುಸೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ.
ಎಷ್ಟು ಡ್ರೆಸ್ ಹಾಕಿದ್ರು ಫರಕ್ ಬೀಳುದಿಲ್ರಿ ಅವ್ರಿಗೆ, ಯಾರಿಗೂ ಕೇರ್ ಮಾಡೋದಿಲ್ಲ ಮನುಷ್ಯ. ನನಗೆ ಕೇರ್ ಏನಂದ್ರೆ ನಿಮ್ಮಲ್ಲಿ ದೇವರ ವಾಕ್ಯ ಇದೆಯಾ, ಎರಡನೇದು ನೀವು ತಲಾಂತುಗಳಿಂದ ತುಂಬಿದಿರಾ, ಮೂರನೇದು ನೀವು ಜ್ಞಾನಗಳಿಂದ ತುಂಬಿದಿರಾ. ಮೇಲೆ ಎಷ್ಟು ನಾವು ಆಡಂಬರ ಮಾಡಿಕೊಂಡ್ರು, ಹಲ್ಲೆಲೂಯ, ಯಾರೋ ಬಂದು ಜ್ಞಾನದ ವಿಷಯದಲ್ಲಿ ಕೇಳಿರುವಾಗ ಆ ಆಡಂಬರ ಏನು ಕೆಲಸಕ್ಕೆ ಬರುವುದಿಲ್ಲ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಜ್ಞಾನದಿಂದ ತುಂಬಿರೋಣ. ದುರಾಶೆಗಳಿಗೆ, ಕಣ್ಣಿನಾಶೆಗೆ ಅವಕಾಶ ಮಾಡಿಕೊಡಬೇಡ್ರಿ. ಕಣ್ಣಿನಾಶೆ ನಿಮಿತ್ತ ನಮ್ಮ ಒಳಗೆ ತುಂಬಿಕೊಳ್ಬೇಕಾಗಿರುವ ಜ್ಞಾನದಿಂದ ವಂಚಿತರಾಗಬಾರದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದ ಕಾರಣ ಕಣ್ಣಿನ ಆಸೆ, ಶರೀರದ ಆಸೆ ಬದುಕು ಬಾಳಿನದೆಂಬ. ಈಗಲೂ ಶರೀರದ ಆಸೆ ಬಹಳ ಜನ ಹಾಳು ಮಾಡ್ತಾ ಇದ್ದಾರೆ. ಶರೀರದ ಆಸೆ ಅಂದ್ರೆ ಬಹಳ ಜನಕ್ಕೆ ಹಣ್ಣು, ಏನು ಹಣ್ಣು? ತಿನ್ನಬಾರದಂತ ಹಣ್ಣು, ನಾಲಿಗೆ, ಹೌದಾ? ಕಣ್ಣಿನ ಆಸೆ ನೋಡಿದ್ರು ಎಂತ ಚೆನ್ನಾಗಿದೆ ಹಣ್ಣು, ಅಯ್ಯೋ ಬಹಳ ಇಂಟ್ರೆಸ್ಟ್ ಇದೆ. ಯಾರೋ ಒಬ್ರು ಹೆಡ್ಫೋನ್ಸ್ ತಗೊಂಡು ಕೊಟ್ಟಿದ್ರು ಆ ಸಿಸ್ಟರ್ಗೆ, ಅಯ್ಯೋ ಎಷ್ಟು ಚಂದಿದೆಲ್ಲ ಕಲರ್. ಅವ್ರ ಮುಖದಲ್ಲಿ ಇಷ್ಟೊಂದು ದುಃಖ ಇತ್ತು. ತಲೆನೋವಿದೆ ಬ್ರದರ್, ತಲೆನೋವಿದೆ ಬ್ರದರ್ ಅಂತ ಆ ತಂದಲ್ಲಿ ಇಟ್ಕೊಂಡು ಕಲೆ 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 ರೆಡಿ ಆಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅಂದ್ರೆ ಕಣ್ಣಿನ ಆಸೆ ಎಲ್ಲಿ ಹೋಗೋದೈತಾ? ಹೋಗ್ಬೇಡ್ರಿ. ಕಣ್ಣಿನ ಆಸೆ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಕಣ್ಣಿನ ಆಸೆ, ಈ ಕಣ್ಣಿನ ಆಸೆ ಯಾರನ್ನ ಹಾಳು ಮಾಡ್ತದ್ರಿ? ಅಷ್ಟೇ ಅಲ್ಲ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ತನ್ನ ಕಣ್ಣನ್ನು ತೃಪ್ತಿಪಡಿಸ್ಕೊಂಡು ತನ್ನ ಸೌಂದರ್ಯದ ಮೇಲೆ ಭರವಸೆ ಇಟ್ಕೊಂಡವರು, ಆ ಸೌಂದರ್ಯ ಅವಳಿಗೆ ಮೋಸಕರವಾಗಿರ್ತದೆ, ಆ ಸೌಂದರ್ಯ ಅವನಿಗೆ ಮೋಸಕರವಾಗಿರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ, ಮನೋಪ್ರಕೃತಿ ಹೇಳ್ತಿರಲ್ವಿಯ. ದೇವ್ರ ಮಕ್ಕಳೇ, ಆಸೆ ಗರ್ಭಧರಿಸಿ ಪಾಪವನ್ನು ಹೇರುತ್ತದೆ. ಪಾಪ ತನ್ನ ಕಾಲ ಪರಿಪಕ್ವಾದಂತ ಮರಣವನ್ನು ಪಡೆಯುತ್ತದೆ. ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆ ಒಳಗೆ ಪ್ರಾರ್ಥನೆ ಮಾಡ್ರಿ. ಅಂದ್ರೆ ಎಚ್ಚರಿಕೆ ತಪ್ಪಿ ಪ್ರಾರ್ಥನೆ ಮಾಡಿದ್ರೆ ಉಪಯೋಗ ಇಲ್ಲ. ಒಂದು ವೇಳೆ ಶೋಧನೆ ಬಲಿಯೊಳಗೆ ಬಿದ್ದಿದ್ರ ಕರ್ತನೇ ಕ್ಷಮಿಸಿಕೊಳ್ತೀನಿ, ಇನ್ನು ಮುಂದೆ ಯಾವತ್ತು ನಾನು ಏನ್ ಮಾಡುದಿಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ಹೇಳ್ರಿ, ಒಳಗೆ ಆಸೆ ನಿಲ್ಲದಿದ್ರೆ ನಿಮ್ಮನ್ನ ಯಾರು ಬಲಿ ಬೀಳಿಸ್ಲಿಕ್ಕೆ ಆಗ್ತದ? ಪ್ರೈಸ್ ಲಾರ್ಡ್ ಜೀಸಸ್. ಆಗುವುದೇ ಇಲ್ಲ. ಹಣದ ಆಸೆ ಇತ್ತು ನಮಗೆ, ಆ ಹಿಮ್ ಟ್ರಸ್ಟ್ ಒಳಗೆ ದುಡ್ಡು ಹಾಕಿದ್ದೇವೆ, ಎಲ್ಲ ಜಾಡು ಹೊಡ್ಕೊಂಡು ಹೋಗ್ಬಿಟ್ಟ. ಅದೇ ನಮ್ಮ ಇನ್ನೊಂದು ಪಕ್ಕದಲ್ಲಿ ಇನ್ನೊಬ್ಬರಿದ್ದಾನೆ, मुझे फुगोड़ से पैसा आता बोला तो मैं डालता नहीं ಅಂತ ಹೇಳ್ದ. ಯಾಕಂದ್ರೆ ಕುಚ್ಚು ಕುಚ್ಚು ಲೋಚಾರತ ಅದರ ಬುದ್ಧಿ ಇರ್ಬೇಕು ನಮಗೆ. ಪುಕ್ಷಾಟಿಯಾಗಿ ದುಡ್ಡು ಬರ್ತದಂದ್ರೆ ಅಲ್ಲೇ ನಮಗೆ ಆಸೆ ತೋರಿಸ್ತಾ ಇದ್ರ. ಅಂದ್ರೆ ನಮ್ಮಲ್ಲಿ ಆಸೆ ಇದ್ದವ್ರು ಮಾತ್ರ ಮೋಸ ಹೋಗ್ತಾನೆ. ಹಲೋ, ಒಂದ್ಸಾರಿ ಪೊಲೀಸ್ ಸ್ಟೇಷನ್ಲಿ ಇದೇ ಕೇಸ್ ತಗೊಂಡೋಗಿದ್ದೆ ನಾವು. ಅವನು ಹೇಳ್ದ, ಇಲ್ರಿ ಅವರು ಅವ್ರಿ ನೀವು ಅಂತವ್ರ ಮೇಲೆ ಇದು ಮಾಡ್ಬೇಕ್ರಿ, ಬಿಗಿ ಹಿಡ್ಬೇಕ್ರಿ, ಅದು ಹಿಡ್ಬೇಕ್ರಿ, ಇದು ಹಿಡ್ಬೇಕಂತ ಹೇಳ್ದ. ಪೊಲೀಸರು ಹೇಳಿದ ಕೂಡಲೇ ನಮಗೆ ತಿಳುವಳಿಕೆ ಬಂದ, ಆ ಬೈಬಲ್ ನೆನಪು ಬಂತು ನನಗೆ. ಅಲ್ರಿ, ಮೋಸ ಮಾಡೋರು ಬಹಳ ಜನ ಇದಾರ್ರಿ, ಮೋಸ ಹೋಗೋರು ಇದ್ರೆ ತಾನೇ ಮೋಸ ಮಾಡೋರು ಇರೋದು ಅಂತ ಹೇಳ್ದ. ಇದರಿಂದ ನನಗೆ ಬಂದಿದ್ದ ಪಾಠ ಏನಂದ್ರೆ, ಒಳಗೆ ದುರಾಸೆ ಇದ್ರೆ ತಾನೆ, ಹಣದ ದುರಾಸೆ ಇರ್ದಿರ ತಾನೆ ಅವನ ಆಸೆ ತೋರಿಸಿ ಅವನು ಮೋಸ ಮಾಡೋದು. ಅದಕ್ಕೆ ನೀವು ಹುಷಾರಾಗಿರ್ಬೇಕ್ರಿ ಅಂತೇಳಿ ಪೊಲೀಸರು ಅಲ್ಲಿ ನಾವೆಲ್ಲ ಹಿಮ್ ಟ್ರಸ್ಟ್ ವಿಷಯದಲ್ಲಿ ಕಂಪ್ಲೇಂಟ್ ಮಾಡಕ್ ಹೋಗಿದ್ರೆ ನಮಗೆಲ್ಲ ಪಾಠ ಕಲ್ಸ್ಕೊಟ್ಟಿದ್ರು. ಆವಾಗ ನನ್ನ ಬೈಬಲ್ ನೋಡಿದೆ, ಹೌದು ಕರ್ತನೆ ಕರೆ ಹೇಳ್ದ ಈ ಮನುಷ್ಯ. ಯಾಕಂದ್ರೆ ಆ ದುರಾಸೆ ಇಲ್ಲದಿದ್ರೆ ಅದಕ್ಕೆ ಸೀದಾ ದೇವ್ರು ಹೇಳಿದಾರೆ, ನಿನ್ನ ದುರಾಸೆ ನಿನ್ನನ್ನು ಎಳ್ಕೊಂಡೋಗಿ ನಿನಗೆ ಖಾಲಿ ನಿನ್ನ ದುಡ್ಡೆಲ್ಲ ಬಾಚಿಕೊಂಡು ಹೋಗಿದ್ದಾರೆ. ಏನ್ ಹೇಳ ಹೋಗಿದ್ದೋತು, ಅದ್ರೊಳಗೆ ತಲೆ ಕೆಡಿಸ್ಕೊಬೇಡ, ಕ್ಷಮಿಸಿ ಮರ್ತೋಗಿ ನಿನ್ನ ಮಾರ್ಗ ಈಗಲಾದ್ರೆ ಸುಧಾರಿಸ್ಕೊ ಅಂತೇಳಿ. ಈಗಲಾದ್ರೂ ಹಣದ ಆಸೆಯಿಂದ ಶರೀರದ ಆಸೆಯಿಂದ ಶರೀರ ಕಳ್ಕೊಳ್ತೀರಿ, ಹಣದ ಆಸೆಯಿಂದ ಹಣ ಕಳ್ಕೊಳ್ತೀರಿ, ಕಣ್ಣಿನ ಆಸೆಯಿಂದ ಜೀವನದಲ್ಲಿ ಸುಖ, ನೆಮ್ಮದಿ, ತೃಪ್ತಿ, ಆರೋಗ್ಯವನ್ನು ಕಳಿಸ್ಕೊಳ್ತೀರಿ. ಈ ಎಲ್ಲ ಆಸೆಗಳಿಂದ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ, ನೀವು ಶೋಧನೆಗೆ ಒಳಗಾಗದಂತೆ. ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿ ಮತ್ತು ನಮ್ಮ ತಂದೆ, ನಿನಗೆ ಸ್ತೋತ್ರ ತಾಲಿಕರ್ತ ರಾಜ. ಇವತ್ತು ನಿನ್ನ ವಾಕ್ಯದಲ್ಲಿ ಅದ್ಭುತವಾದಂತಹ ಸಂಗತಿಗಳನ್ನು ಕರ್ತನೆ ಅದ್ಭುತವಾಗಿ ಹೇಳಿದ ಈಗೋ ಶೋಧನೆಗಳಲ್ಲಿ ಸಹಿಸಿಕೊಂಡಿದ್ದವನು ಪರಿಶೋಧಿತನಾಗಿ ಉತ್ತೀರ್ಣನಾದ ನಂತರ ಅವನು ಜೀವ ಎಂಬ ಕಿರೀಟವನ್ನು ವಾಗ್ದಾನಕ್ಕನುಸಾರವಾಗಿ ಹೊಂದುವನು. ಹೌದು, ಶೋಧಿಸಲ್ಪಡುವನು. ನಾನು ಈ ಕೆಟ್ಟದ್ರಿಂದ ದೇವರಿಂದ ಶೋಧಿಸಲ್ಪಡ್ತಾ ಇದ್ದೇನೆ ಎಂದಿಗೂ ಹೇಳಬಾರದು. ಯಾಕಂದ್ರೆ ದೇವರು ಕೆಟ್ಟದ್ರಿಂದ ಶೋಧಿಸುವುದಿಲ್ಲ. ಪ್ರತಿಯೊಬ್ಬನು ತನ್ನ ಸ್ವಕೀಯ ದುರಾಶೆಗಳಿಂದ ಎಳೆಯಲ್ಪಟ್ಟು ಟ್ರ್ಯಾಪ್ ಆಗಿ, ಮರಳುಗೊಂಡವನಾಗಿ, ಬಲೆ ಬಿದ್ದವನಾಗಿ ಶೋಧಿಸಲ್ಪಡ್ತಾನೆ.
ಆಸೆ ಗರ್ಭಧರಿಸಿ ಪಾಪವನ್ನು ಹೇರುವುದು, ಪಾಪವು ತನ್ನ ಕಾಲವು ಪರಿಪಕ್ವವಾದ ನಂತರ ಮರಣವನ್ನು ಪಡೆಯುವುದು. ಹೌದು ಕರ್ತನೆ, ಮನುಷ್ಯನು ಅದಕ್ಕಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸಹೋದರರೇ ಮೋಸ ಹೋಗಬೇಡ್ರಿ, ಸಹೋದರರೇ ಮೋಸ ಹೋಗಬೇಡ್ರಿ, ದುರಾಸೆ ಇದ್ದವನೇ ಮೋಸ ಹೋಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಲ್ಲಾ ಒಳ್ಳೆಯ ವರಗಳು, ಪರಿಪೂರ್ಣವಾದಂತ ವರಗಳು ಅದು ಮೇಲಿನಿಂದ ಬಂದವುಗಳಾಗಿವೆ, ಕೆಟ್ಟದು ದೇವರ ಕಡೆಯಿಂದ ಬಂದಿದ್ದಲ್ಲ. ಅದು ಎಲ್ಲಾ ತರದ ಬೆಳಕಿನ ತಂದೆ ಆಗಿರುವ ಪರಲೋಕದಿಂದ ಬಂದಿರುವಂತದ್ದಾಗಿದೆ. ಆತನಲ್ಲಿ ನೆರಳಿನಂತೆ ಚಂಚಲವಾದಂತ ಮನಸ್ಸಿಲ್ಲ, ಆತನು ಕೇಡು ಮಾಡೋನಲ್ಲ ಅನ್ನತಕ್ಕಂಥ ಸತ್ಯವು ಒಳ್ಳೆ ದೇವರು ಒಳ್ಳೆ ವರಗಳನ್ನು, ಪರಿಪೂರ್ಣವಾದ ವರಗಳನ್ನು ಕೊಡುವನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ವಾಕ್ಯದ ನಿಮಿತ್ತ, ಸತ್ಯದ ನಿಮಿತ್ತ ತನ್ನನ್ನು ತಾನೇ ಅರ್ಪಿಸಿಕೊಟ್ಟ ಆತನು ಎಲ್ಲಾ ಸೃಷ್ಟಿಗಳಲ್ಲಿ ನಮ್ಮನ್ನು ಜ್ಯೇಷ್ಠ ಪುತ್ರರಾಗಿ ಆರಿಸಿಕೊಂಡಿದ್ದಾನೆ. ಹೌದು ರಾಜ, ಈ ವಿಷಯದಲ್ಲಿ ನಾವು ಎಚ್ಚರವುಳ್ಳರಾಗಿದ್ದು ಪ್ರಾರ್ಥನೆ ಮಾಡೋರಾಗಿದ್ರೆ ಜಯವಾದಂತ ಜೀವನ, ಪರಿಶೋಧಿತನಾಗಿ ಪರಿಶೋಧನೆಯಲ್ಲಿ ಉತ್ತೀರ್ಣನಾಗಿ ಜಯಿಸಿದವನಿಗೆ ಜಯ ಎಂಬ, ಜೀವ ಎಂಬ ಕಿರೀಟವನ್ನು ಧರಿಸಿಕೊಡ್ತಾನೆ. ದೇವರನ್ನು ಪ್ರೀತಿಸುವವರಿಗಾಗಿ ದೇವರು ಮಾಡಿರುವ ವಾಗ್ದಾನವು ಅವರಿಗೆ ಖಂಡಿತವಾಗಿ ಕೊಡ್ತಾನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದ್ದ ರಾಜ. ಯೋಸೇಫನು ದಿನವೂ ಯೋಸೇಫನ್ ಎಂಬ ಆ ಭಕ್ತನನ್ನು ಆತನು ಡೈಲಿ ಪ್ರೇಯರ್ ಮಾಡೋನು ಎಂಬುದಾಗಿ ಬೈಬಲ್ ಅಲ್ಲಿ ಇಲ್ಲ, ಆದ್ರೆ ಡೈಲಿ ದೇವರಿಗೆ ಭಯಪಡುವನು, ಎಚ್ಚರವಾಗಿದ್ದವನು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಬಹಳ ಜನ ಪ್ರೇಯರ್ ಮಾಡ್ತಾರೆ ಆದ್ರೆ ಎಚ್ಚರವಾಗಿರುವುದಿಲ್ಲ. ಆದ್ರೆ ಯೋಸೇಫನು ಎಚ್ಚರವಾಗಿದ್ದನು, ಆತನಲ್ಲಿ ಪ್ರೇಯರ್ ಬಹಳವಾಗಿಲ್ಲ, ದಿನಾಲು ಪ್ರೇಯರ್ ಮಾಡ್ತಿದ್ದನು, ಆದ್ರೆ ಪ್ರಾರ್ಥನೆ ಬಹಳ ಇತ್ತಂತಲ್ಲ, ದೇವರ ಭಯ ಬಹಳ ಇತ್ತ ಆತನಲ್ಲಿ. ಯೋಸೇಫನು ಪೋರ್ತಿಬಾರನ ಹೆಂಡತಿ ಸುಂದರವಾಗಿದ್ದು, ಪೋರ್ತಿಬಾರನ ಹೆಂಡತಿ ಯೋಸೇಫನನ್ನು ಪ್ರತಿದಿನ ಪೀಡಿಸ್ತಾ ಇದ್ದಳು. ಬೈಬಲ್ ಅಂತ ಪ್ರತಿದಿನ ಪೀಡಿಸ್ತಾ ಇದ್ದಳು. ನೋಡು, ನಿನಗಿರ್ತಕ್ಕಂಥ ಸಿಇಒ ಪೋಸ್ಟ್, ನಿನಗಿರ್ತಕ್ಕಂಥ ಈ ಪಾರುಪತ್ತೆ, ಈ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನಮ್ಮ ಆಸ್ತಿ ಪಾಸ್ತಿಗಳಿದೆ, ಈ ಪೋಸ್ಟ್ ಅನ್ನು ಕಳ್ಕೊಳ್ತಿ ಮತ್ತು ನನ್ನಂತ ಸೌಂದರ್ಯವಾದನ್ನು ಕಳ್ಕೊಳ್ತಿ. ಈಗೋ ನಿನಗೆ ಅವಕಾಶ ಕೊಡ್ತಾ ಇದ್ದೇನೆ, ಬಾ ನನ್ನ ಜೊತೆ ಪಾಪ ಮಾಡು ಬಾ ಅಂತ ಹೇಳಿರುವಾಗ ಆ ದೇವರ ಭಯಭಕ್ತಿ ಉಳ್ಳ ವ್ಯಕ್ತಿ ಹೇಳ್ತಾನೆ, ನಾನು ನನ್ನ ದೇವರಿಗೆ ವಿರೋಧವಾಗಿ ಇಂಥ ಕಡು ಕೆಂಪಾದ ಪಾಪ ನಾನು ಮಾಡಲಾರೆನು, ಇಂಥ ಕೆಟ್ಟ ಪಾಪ ನನ್ನ ಯಜಮಾನನಿಗೆ ವಿರೋಧವಾಗಿ ನಾನು ಮಾಡಲಾರೆನು. ಅಂದ್ರೆ ಅರ್ಥ ಏನು? ನಾನು ಪಾಪದ ನಿಮಿತ್ತ ಸತ್ತವನಾಗಿದ್ದಾನೆ. ಹೌದು, ಅವನು ಪರಿಶೋಧಿತನಾಗಿ ಜಯಮಾಲೆ ಹೊಂದಿದ್ದಾನೆ. ಕೊನೆಗೆ ಅದೇ ಈಜಿಪ್ಟ್ ದೇಶಕ್ಕೆ ರಾಜ್ಯಪಾಲನಾಗಿ ಆಳುವ ಅಧಿಕಾರಿಯಾಗಿ ಹೇಳಿದರು. ಇದು ಶೋಧನೆಯಲ್ಲಿ ಸಹಿಸಿಕೊಂಡೋನು, ಪರಿಶೋಧಿತನಾದಿ ಜಯಿಸಿದ ನಂತರ ಅವನಿಗೆ ಜೀವ ಎಂಬ ಕಿರೀಟವನ್ನು ಯೋಸೇಫನಿಗೆ ದೊರಕಿದ ಹಾಗೆ ನಿಮ್ಮೆಲ್ಲರಿಗೆ ದೊರಕಲಿ. ಅದಕ್ಕೆ ಎಚ್ಚರ ತಪ್ಪಿ ಪ್ರಾರ್ಥನೆ ಮಾಡೋದಲ್ಲ, ಜೀವನದಲ್ಲಿ ಎಚ್ಚರವಾಗಿದ್ದರೆ, ದೇವರ ಭಯಭಕ್ತಿಯಲ್ಲಿದ್ದರೆ, ಪಾಪದಲ್ಲಿ ಬೀಳದೆ, ತಮ್ಮ ಸೊಕ್ಕಿ ಆಸೆ ದುರಾಸೆಗಳಿಗೆ ಎಳೆಯಲ್ಪಟ್ಟು ಮೊದಲುಗೊಂಡಾಗಿ ಪ್ರೇರೇಪಿಸಲ್ಪಟ್ಟು ಶೋಧಿಸಲ್ಪಡದೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಆಗ ನೋಡ್ರಿ, ಯಾವ ದುಷ್ಟಶಕ್ತಿಗಳು, ಯಾವ ಶೋಧಕನು ಕೂಡ ನಿನ್ನನ್ನು ಶೋಧಿಸಿ ಬೆಳೆಸಲಿಕ್ಕಾಗುವುದಿಲ್ಲ. ಕರುಣಾಮಯನಾದ ದೇವರೇ, ಈಗಲಾದ್ರೂ ಎಚ್ಚೆತ್ತುಕೊಂಡು ಪಶ್ಚಾತ್ತಾಪ ಪಟ್ಟು, ಅಯ್ಯೋ ದೇವರೇ, ನಾನು ಮಾಯಾಮೋಸದ ಮಾಯಾಜಾಲದಲ್ಲಿ ಬಿದ್ದಿದ್ದೇನೆ, ಅಯ್ಯೋ ಮಾಯಾಲೋಕದಲ್ಲಿ ಬಿದ್ದಿದ್ದೇನೆ, ಹಣದ ಆಸ್ತಿಯಲ್ಲಿ ಬಿದ್ದಿದ್ದೇನೆ ಕರ್ತನೆ, ಶರೀರದ ವ್ಯಾಮೋಹದಲ್ಲಿ ಬಿದ್ದಿದ್ದೇನೆ ಕರ್ತನೆ, ಕಣ್ಣಿನ ವ್ಯಾಮೋಹದಲ್ಲಿ ಬಿದ್ದಿದ್ದೇನೆ ಎಂಬುದಾಗಿ ಇವತ್ತು ನೀವು ಪಶ್ಚಾತ್ತಾಪ, ಇನ್ನು ಮುಂದೆ ನಾನು ಯಾವತ್ತಿಗೂ ಪಾಪ ಮಾಡುವುದಿಲ್ಲ ದೇವರು ಎಂಬುದಾಗಿ ಪಶ್ಚಾತ್ತಾಪ ಪಟ್ಟು ಮನಸ್ಸು ತಿರ್ಕೊಂಡು, ಪಶ್ಚಾತ್ತಾಪ ಮಾತ್ರ ಅಲ್ಲದೆ ಮನಸ್ಸು ತಿರ್ಕೊಂಡು ಇನ್ನು ಮುಂದೆ ಎಂದಿಗೂ ಅಂತ ಕೇಳಿಗೆ ಹೋಗುದಿಲ್ಲ ಎಂಬುದಾಗಿ ತಿರ್ಕೊಂಡು ಬರುವುದಾದ್ರೆ ಇವತ್ತು ದೇವರು ನಿನ್ನನ್ನು ರಕ್ಷಿಸಲಿಕ್ಕಿದ್ದಾನೆ. ಕರುಣಾಮಯನಾದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಎಚ್ಚರ ತಪ್ಪಿ ಪ್ರಾರ್ಥನೆ ಮಾಡೋರಲ್ಲ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದನ್ನು ನಮ್ಗೆ ಕಲಿಸ್ಕೊಡ್ಲಿ ಕರ್ತನೆ. ಅದಕ್ಕಾಗಿ ಶೋಧನೆಗೆ ಒಳಗಾಗದಂತೆ ಅಪೋಸ್ತಲನಾದ ಯಾಕೋಬನು ನಿನ್ನ ದುರಾಸೆಯಿಂದ ಎಚ್ಚರವಾಗಿರಿ ಎಂಬುದಾಗಿ ಹೇಳ್ತಾನೆ. ಮೋಸ ಹೋಗಬೇಡ್ರಿ ಸಹೋದರರೇ, ಎಲ್ಲಾ ಒಳ್ಳೆಯ ವರಗಳು, ಪರಿಪೂರ್ಣವಾದ ವರಗಳು ಪರಲೋಕದ ಎಲ್ಲಾ ತರದ ಬೆಳಕಿನ ತಂದೆಯಾಗಿರುವ ಪರಲೋಕದಿಂದ ಬಂದವುಗಳಾಗಿವೆ ಎಂಬುದಾಗಿ. ಹೌದು ಕರ್ತನೆ, ಕೆಟ್ಟದೆಲ್ಲ ನಮ್ಮ ಪಾಪ, ನಮ್ಮ ದುರಾಶೆ, ನಮ್ಮ ವ್ಯಾಮೋಹದಿಂದ ಕೇಳು ಬರ್ತಾ ಇದೆ ಹೊರತು ದೇವರಿಂದ ಅಲ್ಲ ಅಂತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಂಡಿರ್ತೇವೆ. ರಾಜ, ನೀನು ಒಳ್ಳೆ ದೇವರು, ಒಳ್ಳೆ ವರಗಳು, ಒಳ್ಳೆ ಪರಿಪೂರ್ಣವಾದಂತ ವರಗಳು ಕೊಡ್ತಕ್ಕಂಥವು ನೀನಾಗಿದ್ದ ರಾಜ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಕರ್ತನೆ, ಇವತ್ತಿನ ಈ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ಈ ಒಂದು ವಾಲ್ಯೂಮ್ಗಳ ಮೇಲೆ ವಾಲ್ಯೂಮ್ಗಳಲ್ಲಿ ಕರ್ತನೆ,
ಎಷ್ಟು ಜನ ಎಚ್ಚೆತ್ತುಕೊಳ್ತಾರೆ ಈಗಲೇ ಕರ್ತನೆ ಅವರಿಗೆ ಶುಭವಾಗ್ಲಿ, ಮೇಲಾಗ್ಲಿ, ಒಳ್ಳೇದಾಗ್ಲಿ ಕರ್ತನೆ. ಯಾರ್ಯಾರೀಗ ಹೌದು ಮನಸ್ಸು ತಿರ್ಕೊಂಡು ಆ ಪಾಪವೇ ಬೇಡ ಎಂಬುದಾಗಿ ತಿರ್ಕೊಂಡು ಬರ್ತಾ ಇದ್ದಾರೆ ಕರ್ತನೆ, ಅವರು ಕೂಡ ಕರ್ತನೆ ರಾಜ ಅವರ ಮಾಯಾಜಾಲದಿಂದ ಅವರು ಬಿಡಿಸು ಕರ್ತನೆ, ಯೇಸು ನಾಮದಲ್ಲಿ. ಇನ್ನು ಮುಂದೆ ಎಂದಿಗೂ ಅಲ್ಲಿ ಹೋಗದಂತೆ ಕರ್ತನೆ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಕರ್ತನೆ. ಸ್ತೋತ್ರ ಕರ್ತನೆ. ಮನಸ್ಸು ತಿರ್ಕೊಂಡಿದ್ದ ರಾಜ ಅಂತವರಿಗೆ ಸಂಪೂರ್ಣ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಯೇಸು ನಾಮದಲ್ಲಿ ಹಾರೈಸುತ್ತಾನೆ. ಹಣದ ಆಸೆಯಲ್ಲಿ ಬಿದ್ದಿರತಕ್ಕಂಥವ್ರು, ಶರೀರದ ಆಸೆಯಲ್ಲಿ ಬಿದ್ದಿರತಕ್ಕಂಥದ್ದು, ಕಣ್ಣಿನ ಆಸೆಯಲ್ಲಿ ಬಿದ್ದಿರತಕ್ಕಂಥದ್ದು, ಅಧಿಕಾರದ ವ್ಯಾಮೋಹದಲ್ಲಿ ಬಿದ್ದಿರತಕ್ಕಂಥವ್ರು ಕರ್ತನೆ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ಎಂಬುದಾಗಿ ಹಾರೈಸುತ್ತಾರೆ. ಇನ್ನು ಮುಂದೆ ಎಂದಿಗೂ ಹೋಗದಂತೆ ಕರ್ತನೆ ಪಶ್ಚಾತ್ತಾಪದಿಂದ ಕರ್ತನೆ ಮನಸ್ಸು ತಿರ್ಕೊಂಡಾಗಿ ನಿನ್ನ ಕಡೆ ಬಂದಿರುವವರು ಕರ್ತನೆ ಅವರೆಲ್ಲರಿಗೆ ಬಿಡುಗಡೆ ಅನುಗ್ರಹಿಸಿ ಎಚ್ಚರಿಕೆಯಿಂದ ಪ್ರಾರ್ಥಿಸುವ ಕರ್ತನೆ, ಆ ಎಚ್ಚೆತ್ತುಕೊಳ್ಳತಕ್ಕಂಥ, ಆ ಜಾಗರೂಕರಾಗಿ, ಆ ಒಂದು ಸ್ವಸ್ಥಚಿತ್ತರಾಗಿ, ಆ ಒಂದು ಜ್ಞಾನವುಳ್ಳವರಾಗಿ, ಸೈತಾನನ ಎಲ್ಲ ತಂತ್ರೋಪಾಯಗಳನ್ನು ತಿಳಿದವರಾಗಿ ಮುಂದೆ ಸಾಗುವಂತೆ ನಮ್ಮೆಲ್ಲರನ್ನು ಕರ್ತನೆ ಇವತ್ತು ನಿನ್ನ ಪರಲೋಕದ ತಂದೆ, ಬೆಳಕಿನ ಎಲ್ಲಾ ತರದ ಬೆಳಕಿನ ತಂದೆ ಆಗಿರುವ ಬೆಳಕಿನಿಂದ ನಮ್ಮ ಜೀವನದಲ್ಲಿ ಉದಯಿಸಿ ಜ್ಞಾನೋದಯವನ್ನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಇಂದಿನಿಂದ ಕರ್ತನೆ ಒಳಗೆ ದುರಾಸೆನೇ ಇಲ್ಲದಿದ್ರೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮೋಸ ಹೋಗಬೇಡ್ರಿ, ದುರಾಸೆಗೆ ಅವಕಾಶ ಮಾಡಿಕೊಡ್ಬೇಕಂತಾಗಿ ನಿನ್ನ ಭಕ್ತನಾಗಿರ್ತಕ್ಕಂಥ ಅಪೊಸ್ತಲನಾದ ಯಾಕೋಬನು ಹೇಳಿದ್ದಂತೆ ಕರ್ತನೆ ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಂಡಿದ್ದೇವೆ. ಈ ಎಚ್ಚರಿಕೆಯಿಂದ ನಾವು ಯಾವತ್ತೂ ತಪ್ಪದಂತೆ ಕರ್ತನೆ ನಿನ್ನ ಪವಿತ್ರಾತ್ಮದಿಂದ ನಮ್ಮನ್ನು ಪ್ರತಿದಿನ ಗದರಿಸುತ್ತಾ ಎಚ್ಚರಿಸುತ್ತಾ ನಿನ್ನ ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇರಲಿ ಎಂಬುದಾಗಿ ಹಾರಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ರೆ ನಿಜವಾಗಲೂ ನಿಮ್ಮ ಆಸಕ್ತಿ ನಮ್ಮ ಈ ಸೇವೆ ಇನ್ನೂ ಅದ್ಭುತವಾಗಿ ವೃದ್ಧಿ ಆಗ್ತಾ ಇದೆ. ಅನೇಕ ಜನರಿಗೆ ಇದನ್ನು ಶೇರ್ ಮಾಡ್ತೀರಿ. ಯಾಕಂದ್ರೆ ನಾವು ಆತ್ಮೀಯರಾದ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇಲ್ಲದ ಕಾರಣದಿಂದ ಅನೇಕ ಶೋಧನೆಗೆ ಒಳಗಾಗ್ತಾ ಇದ್ದಾರೆ. ಅನೇಕ ಆಪತ್ತುಗಳಿಗೆ, ಕೇಡುಗಳಿಗೆ, ದ್ರೋಹ ಅಪರಾಧಗಳಿಗೆ, ಅನಿಷ್ಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಣ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.